5 minutes. ಗಳೆಲ್ಲ ಬಂದಿದ್ದಾರೆ. ಇವತ್ತಿನ ಸಮಾವೇಶದ ಉದ್ದೇಶ ಸರ್ಕಾರಕ್ಕೆ ನಮ್ಮ ಮೂಲಭೂತ ಬೇಡಿಕೆಗಳು, ಇವಾಗ ಪವಿತ್ರ 2 ಜಡ್ಜ್ಮೆಂಟ್ ಬಂದರೂ ಕೂಡ ಇನ್ನೂ ಹಲವಾರು ಇಲಾಖೆಗಳಲ್ಲಿ ಜ್ಯೇಷ್ಠತಾ ಪಟ್ಟಿ ವೈಜ್ಞಾನಿಕವಾಗಿ ಪರಿಷ್ಕರಣೆ ಆಗಿಲ್ಲ. ಜೊತೆಗೆ ಖಾಲಿ ಹುದ್ದೆಗಳ ಭರ್ತಿ ಆಗ್ತಾ ಇಲ್ಲ. ಮತ್ತು ಏನು ಈಗ ರೋಸ್ಟ್ರು ಪಾಯಿಂಟ್ಸು 100 ಮಾಡಿದ್ರು ಅದನ್ನು ಸರಿಯಾಗಿ ಅನುಷ್ಠಾನ ಮಾಡ್ತಾ ಇಲ್ಲ. ಮತ್ತು SC/STಗಳನ್ನು ನೌಕರನ ಇಲಾಖೆಗಳಲ್ಲಿ ಒಂಥರ ಪ್ರಿಜುಡಿಸ್ ಮೆಂಟಾಲಿಟಿ ಇರುವಂಥ ಕೆಲವರು ಜಾತಿ ಮನೋಭಾವದ ವ್ಯಕ್ತಿಗಳು ಮಾನಸಿಕವಾಗಿ ಹಿಂಸೆಯನ್ನು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ಗಮನವನ್ನು ತರುವಂಥದ್ದು ಮತ್ತು SC/ST ನೌಕರು ಮುಕ್ತವಾಗಿ ಪಾರದರ್ಶಕವಾಗಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ. ಮತ್ತು ಆಯಾ ಕಟ್ಟಿನ ಸ್ಥಳಗಳಲ್ಲೂ ಕೂಡ ಸರ್ಕಾರದಲ್ಲಿ SC/ST ಅಧಿಕಾರಿಗಳಿಗೆ ಉತ್ತಮ ಅಧಿಕಾರಿಗಳಿದ್ದಾರೆ. SP ಗಳಿದ್ದಾರೆ, DC ಗಳಿದ್ದಾರೆ, AC ಗಳಿದ್ದಾರೆ, ತಹಸೀಲ್ದಾರ್ಗಳಿದ್ದಾರೆ. ಅವ್ರಿಗೂ ಕೂಡ ಜವಾಬ್ದಾರಿಯುತವಾದ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಒಳ್ಳೆ ಸ್ಥಳಗಳನ್ನ ಕೊಡದೇ ಇರೋದೊಂದು ದುಃಖಕರ ಆಗಿದೆ. ಆ ಗಮನ ತರೋದ್ರ ಜೊತೆಗೆ ಇವತ್ತು ಮಧ್ಯಾಹ್ನ ಒಂದು ವಿಚಾರ ಸಂಕಿರಣವನ್ನು ಇಕ್ಕಿದ್ದೀವಿ. ಸಂವಿಧಾನದ ಆಶಯಗಳು ಅದು SC/ST ನೌಕರರು ಮತ್ತು ಅಧಿಕಾರಿಗಳ ಜವಾಬ್ದಾರಿ. ಯಾಕೆಂದರೆ ಮೀಸಲಾತಿ ಪಡೆದಂಥ ಫಲಾನುಭವಿಗಳು ಸಮಾಜದ ಬಗ್ಗೆನೂ ಕೂಡ ಅರಿವನ್ನು ಇಟ್ಕೊಂಡಿದ್ದಾರೆ. ನಾವು ಬದುಕಬೇಕು, ನಮ್ಮ ಸಮುದಾಯ ಬದುಕಬೇಕು, ಒಟ್ಟಾರೆ ಸಮಾಜ ಎಲ್ಲ ಜಾತಿಯ ಬಡವರು ಕೂಡ ನೆಮ್ಮದಿಯಿಂದ ಬದುಕಬೇಕು ಅನ್ನೋ ಮನೋಭಾವ ನಮ್ಮ SC/ST ನೌಕರರಲ್ಲಿದೆ. ಈ ಹಿನ್ನೆಲೆಯಲ್ಲಿ ಸಂವಿಧಾನದ ಬಗ್ಗೆ ಒಂದು ವಿಚಾರ ಸಂಕಿರಣ ಇಟ್ಟಿದ್ದೀವಿ. ವಿಚಾರ ಸಂಕಿರಣದಲ್ಲಿ ನಾಗಮೋಹನ್ ದಾಸರವರು ವಿಚಾರವನ್ನು ಮಂಡಿಸ್ತಾ ಇದ್ದಾರೆ. ಮತ್ತು ನಾಡಿನ ಸಾಮಾಜಿಕ ಚಿಂತಕರಾದಂತೆ ಗೋಪಾಲ್ ಸರ್ ಅವರು ಸೇರಿದಂತೆ ಹಲವಾರು ಅಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. ಈ ಸಂವಿಧಾನ ಉಳಿವು ದೇಶದ ಉಳಿವು. ಸಂವಿಧಾನ ಹೋದರೆ ದೇಶ ಹೋಗ್ತದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಈ ದೇಶ ಭಾರತೀಯರ ದೇಶ ಆಗಬೇಕು. ಯಾವುದೇ ಜಾತಿಯ ಭಾಷೆಯ ಧರ್ಮದ ದೇಶ ಆಗಬಾರ್ದು. ಮನುಷ್ಯನ ಪ್ರೀತಿಸುವಂಥ ಬುದ್ಧ ಹೇಳಿದಂಥ ವಿಚಾರಗಳ ಬುದ್ಧ ಭಾರತ ಆಗಬೇಕು, ಜಾತ್ಯತೀತ ಭಾರತ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇದ್ರ ಬಗ್ಗೆಲ್ಲ ನೌಕರರಲ್ಲಿ ಅರಿವನ್ನು ಉಂಟು ಮಾಡುವಂಥದ್ದು, ಸಾಮಾಜಿಕ ಜವಾಬ್ದಾರಿಯನ್ನು ತರುವಂಥ ಕೆಲಸವನ್ನು ನಮ್ಮ SC/ST ನೌಕರರ ಸಮಿತಿ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಕೂಡ ನಮ್ಮ ನಾಡಿನ ಗೃಹಮಂತ್ರಿಗಳಾದಂಥ ಪರಮೇಶ್ವರ್ ಸರ್ ಅವರು, ಮಾದೇವಪ್ಪ ಸರ್ ಅವರು, ಮತ್ತೆ ನಮ್ಮ ಎಲ್ಲರಿಗೂ ಚೇತನ ತುಂಬುವಂಥ ನರೇಂದ್ರ ಸ್ವಾಮಿ ಸರ್ ಅವರು, ಜ್ಞಾನಪ್ರಕಾಶ್ ಸ್ವಾಮೀಜಿಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ. ಒಟ್ಟಾರೆ ಈ ಸಮಾವೇಶದ ಉದ್ದೇಶ ಮನುಷ್ಯನ ಪ್ರೀತಿಸುವಂಥ ಕೆಲಸ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರಜ್ಞಾವಂತರಾಗಬೇಕಾಗಿದೆ ಅಂತ ಮಾಡ್ತೇವೆ. ದಯವಿಟ್ಟು ಜನ ಒಳಗಡೆ ಹೋಗ್ಬೇಕು. ಎಲ್ಲ ಹೋಗಿ ಸರ್. ವಿಡಿಯೋ ಇದೆ ಇದು ಈ ಥರ ಬರ್ತದೆ. ಬನ್ನಿ ಸರ್, ಹಿಂದೆ ಬನ್ನಿ ಸರ್, ಹಿಂದೆ ಬನ್ನಿ. ಫ್ರೀಯಾಗಿ ಬಿಡಿ. ಕುಡಿ ಕುಡಿ
ಹಿಂದೆ ಬರ್ರಿ, ಹಿಂದೆ ಬರ್ತಾರಲ್ಲ, ಹಿಂದೆ ಕ್ಯಾಮ್ರಾ ಇರ್ತೀರ ಯಾರು? ಓಕೆ ಓಕೆ, ಥ್ಯಾಂಕ್ ಯು. ಆಯ್ತೋಳ ನಮ್ದು ಅಕ್ಕನ ಕರ್ಕೊಂಡ್ಬಂದಿನಿ. ನಮ್ಮ ಸಮುದಾಯದ ನಾಯಕರು ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಆದಂಥ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರು ಬರ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಎಲ್ಲರೂ ಎದ್ದು ನಿಂತು ಅವರಿಗೆ ಸ್ವಾಗತವನ್ನು ಬಯಸೋಣ. ಮಣ್ಣು ತೂಕದ
SC/ST ನೌಕರರ ಸಮನ್ವಯ ಸಮಿತಿ 9 ವರ್ಷಗಳ ಕಾಲ ಸತತವಾಗಿ ಸಂಘಟನೆ ಮಾಡೋದ್ರಲ್ಲಿ ತನ್ನನ್ನು ತಾನೇ ಸಂಘಟನೆ ತೊಡಗಿಸಿಕೊಂಡಿದೆ. ಸುಮಾರು 4 ಸಮಾವೇಶಗಳನ್ನ ನಾವು ಮಾಡಿದ್ದೇವೆ. ಇವತ್ತು 5ನೇ ರಾಜ್ಯ ಮಟ್ಟದ ಜಾಗೃತ ಸಮಾವೇಶವನ್ನ ಈ ಡಾಕ್ಟರ್ BR ಅಂಬೇಡ್ಕರ್ ಅವರ ಈ ಭವನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ತಾವೆಲ್ಲರೂ ಕೂಡ ಬೀದರಿಂದ ಹಿಡಿದು ಈ ಕಡೆ ಚಾಮರಾಜನಗರದವರೆಗೆ, ಬಳ್ಳಾರಿಯಿಂದ ಬೆಳಗಾವಿಯಿಂದ ಹಿಡಿದು ಕೋಲಾರದವರೆಗೆ, ರಾಜ್ಯಾದ್ಯಂತ ಈ ಕಡೆ ಕಾರವಾರ, ಉಡುಪಿ, ಉತ್ತರ ಕನ್ನಡ ಮಾತಾಡಬೇಕಾದ್ರೆ ನಾವು ಇವತ್ತು ನಮ್ಮ ಸಮುದಾಯದ ಕಣ್ಣು ಅಂದ್ರೆ ಡಾಕ್ಟರ್ G. ಪರಮೇಶ್ವರ್ ಅವರು. ನಮ್ಮ ಸಮುದಾಯದ ಯಾವುದೇ ನೋವುಗಳು ಬಂದರೂ ಕೂಡ ನಮಗೆ ನೆನಪಾಗುವುದು ಡಾಕ್ಟರ್ G. ಪರಮೇಶ್ವರ್ ಅವರು. ಬಡ್ತಿಯಲ್ಲಿ ಮೀಸಲಾತಿ ತೊಂದರೆ ಆದಾಗ ಬಡ್ತಿಯಲ್ಲಿ ಹಿಂಬಡ್ತಿಯಾಗಿ ಸುಮಾರು 3,700 ಅವರು ಯಾವುದೋ ಒಂದು ಬಿಸಿ ಶೆಡ್ಯೂಲ್ ನಲ್ಲಿ ಮೀಟಿಂಗ್ ನಲ್ಲಿ ಇದ್ರು. ನಾವು ಹೇಳಿದ್ವಿ, ಸರ್ ರಾಜ್ಯಾದ್ಯಂತ ಎಲ್ಲ ನೌಕರ ಬಾಂಧವರು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ, ಬೇಡ ಅಂತಾರೆ, ದಯಮಾಡಿ ಬರಬೇಕು ಅಂತ ಹೇಳಿ ಅವರ ಆಪ್ತ ಸಹಾಯಕ ಕಾರ್ಯಕ್ರಮ ವಿದ್ಯುಕ್ತವಾಗಿ ಆರಂಭಕ್ಕೂ ಮುನ್ನ ಭೂಮತಾಯಿ ಬಳಗದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರದ ಒಂದು ಗೀತೆ ಆಡಬೇಕು ಅಂತ ವಿನಮ್ರವಾಗಿ ಕೋರ್ತೇನೆ. ಮಾನ್ಯ ಮಾಜಿ ಶಾಸಕರು, ಕೊಳ್ಳೇಗಾಲ ಕ್ಷೇತ್ರದ ಮಾಜಿ ಶಾಸಕರು ಮತ್ತೆ ಅಧ್ಯಕ್ಷರು SC/ST ಕಮಿಷನ್ ಶ್ರೀಯುತ ಜಯಣ್ಣ ಅವರು ಬಂದಿದ್ದಾರೆ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಮನೆ ಮಾಡ್ಕೊಳ್ತಾ ಇದ್ದೀನಿ. ಶ್ರೀಯುತ ಜಯಣ್ಣನವರು ಮಾಜಿ ಶಾಸಕರು, ಕೊಳ್ಳೇಗಾಲ ಕ್ಷೇತ್ರ ಅಧ್ಯಕ್ಷರು, ಅನುಸೂಚಿತ ಜಾತಿ ಅನುಸೂಚಿತ ಪಂಗಡಗಳ ಆಯೋಗ. ವೆಂಕಟಾಗಿ ಸೂರ್ಯ ಗುರುವೆ ಅಂಬೇಡ್ಕರ್ ಅರಿವೆ ಅಂಬೇಡ್ಕರ ದಿಕ್ಕು ದಿಕ್ಕಿಗೂ ಕಿರಣವೀರ ಗುರುವೇ ಅಂಬೇಡ್ಕರ. 哦。
ಅದ್ಭುತವಾಗಿ ಗಾನ ಆಡಿದ ಭೂಮತಾಯಿ ಬಳಗಕ್ಕೆ ಎಲ್ಲರೂ ಮತ್ತೊಮ್ಮೆ ಜೋರಾದ ಚಪ್ಪಳಿಯೊಂದಿಗೆ ಅವ್ರನ್ನ ಅಭಿನಂದಿಸಬೇಕಂತ ಕೋರ್ತೇನೆ. ಕಾರ್ಯಕ್ರಮದ ಮುಂದಿನ ಭಾಗ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಗಣ್ಯಮಾನ್ಯರನ್ನು ನಮ್ಮ ಸಮನ್ವಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ವಿಜಯ್ ಕುಮಾರ್ ಅವರು ಸ್ವಾಗತಿಸಬೇಕಂತ ತಮ್ಮಲ್ಲಿ ಕೋರುತ್ತೇನೆ. ನೇತೃತ್ವದಲ್ಲಿ ಒಂದು 5ನೇ ರಾಜ್ಯ ಮಟ್ಟದ ಈ ಜಾಗೃತ ಸಮಾವೇಶಕ್ಕೆ ಈ ಸಮಾವೇಶವನ್ನ ಉದ್ಘಾಟಿಸಲಿದ್ದಾರೆ ನಮ್ಮ ಮುಖಂಡರು, ಕರ್ನಾಟಕ ರಾಜ್ಯ ಗೃಹ ಸಚಿವರು ಆದಂತ ಡಾಕ್ಟರ್ ಜಿ. ಅವರಿಗೆ ಸಮನ್ವಯ ಸಮಿತಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನ, ಭೀಮ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನೌಕರ ಬಂಧುಗಳು ಅಂದ್ರೆ ಎಲ್ಲ ಇಲಾಖೆಗಳಲ್ಲಿ ಏನು ರಾಜ್ಯ ಸರ್ಕಾರದ ಬಹಳಷ್ಟು ಇಲಾಖೆಗಳಿದಾವೆ. ಆ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ತೊಂದರೆಗೀಡಾಗಿರ್ತಕ್ಕಂಥ ಎಲ್ಲ ನೌಕರರುಗಳದು ನೆನಪು ಬರೋದು ಅನುಸೂಚಿತ ಜಾತಿ, ಅನುಸೂಚಿತ ಬುಡಕಟ್ಟುಗಳ ಶಾಸಕರುಗಳ ಕಲ್ಯಾಣ ಸಮಿತಿ. ನಮ್ಗೆ ಏನೇ ಪ್ರಾಬ್ಲಮ್ಗಳಾದ್ರೂ ನಮಗೆ ನೆನಪು ಬರೋದು, ನಮ್ಮನ್ನು ಕೇಳಿದ್ರು, ಸಂಘಟನೆಯವ್ರು ಕೇಳಿದ್ರು, ಇಲ್ಲ ನೀವು ದಯಮಾಡಿ ಕಲ್ಯಾಣ ಸಮಿತಿಗೆ ಹೋಗುವಂತ ಅರ್ಜಿ ಕೊಡಿ ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ಆ ಕಲ್ಯಾಣ ಸಮಿತಿಯ ಅಧ್ಯಕ್ಷರು ಆದಂತ ಮಳವಳ್ಳಿ ಕ್ಷೇತ್ರದ ಶಾಸಕರು ಆದಂತ ನರೇಂದ್ರ ಸ್ವಾಮಿ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ SC ನೌಕರ ಸಮನ್ವಯ ಸಮಿತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಸಮಾರಂಭದ ಘನ ಉಪಸ್ಥಿತಿ, ನಾವು ಯಾವುದೇ ಕಾರ್ಯಕ್ರಮಗಳನ್ನ ಮಾಡಿದ್ರು ಸಹಿತ, ಅದು ರ್ಯಾಲಿ ಆಗಿರ್ಬೋದು, ಅದು ಸೆಮಿನಾರ್ ಆಗಿರ್ಬೋದು, ಅಥವಾ ಒಂದು ಧರಣಿ ಸತ್ಯಾಗ್ರಹಗಳಾಗಿರ್ಬೋದು, ರಾಜ್ಯದ ಈ ಸಮುದಾಯದ SC ST ನೌಕರಗಳದ್ದು ಯಾವುದೇ ಸಮಸ್ಯೆಗಳಿದ್ರು ಆ ಹೋರಾಟಕ್ಕೆ ನಾವು ಅಣಿಯಾಗಬೇಕಾದ್ರೆ ನಾವು ಮೊದಲು ಕೇಳುವಂಥದ್ದು ನಮ್ಮ ಸ್ವಾಮೀಜಿಗಳನ್ನ. ಶ್ರೀ 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 ಜ್ಞಾನಪ್ರಕಾಶ್ ಸ್ವಾಮೀಜಿಯವರು, ಉರಿಲಿಂಗಿ ಪೆದ್ದಿಮಠ ಅವರನ್ನ ಈ ಸಮಾರಂಭಕ್ಕೆ ನಾವು ಕೇಳ್ಕೊಂಡ್ವಿ, ದಯಮಾಡಿ ಸಮಾವೇಶಕ್ಕೆ ಬರಬೇಕು. ಕಳೆದ 5 ಸಮಾವೇಶಗಳಿಗೂ ತಾವು ಬಂದು ತಮ್ಮ ಉಪಸ್ಥಿತಿಯಲ್ಲಿ ತಮ್ಮ ಆಶೀರ್ವಾದದೊಂದಿಗೆ ಕಾರ್ಯಕ್ರಮವನ್ನು ನಾವು ನಡೆಸಿದ್ದೀವಿ. ಈ ಒಂದು 5ನೇ ಸಮಾವೇಶಕ್ಕೂ ಕೂಡ ತಾವು ಬರಬೇಕು ಅಂತೇಳಿ ನಾವು ಮನವಿ ಮಾಡಿಕೊಂಡ್ವಿ. ದಯಮಾಡಿ ಸ್ವಾಮೀಜಿಗಳು ಬಂದಿದ್ದಾರೆ, ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ SC ST ನೌಕರರ ಸಮನ್ವಯ ಸಮಿತಿ ತುಂಬ ಹೃದಯದ ಭೀಮ ಸ್ವಾಗತವನ್ನ ಬಯಸ್ತೀವಿ. ಇದೇ ಸಮಾರಂಭಕ್ಕೆ ನಾವು ಜನರಲ್ ಆಗಿ ಯಾವುದೇ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಯಾವುದೇ ಹೋರಾಟ ಮಾಡಬೇಕಾದ್ರೂ ಹೋರಾಟದ ಮನಸ್ಸುಗಳನ್ನು ನಾವು ಕಾಣ್ತೀವಿ ಅಥವಾ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾನೆ ಇರ್ತೀವಿ. ಆ ರೀತಿ ಹೋರಾಟದ ನಾಯಕರು ಆದಂಥ ನಮ್ಮ ಸಮುದಾಯದ ಮುಖಂಡರು, ಜನಪ್ರಿಯ ನಾಯಕರು ಆದಂಥ ಬಿ. ಗೋಪಾಲ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಮನ್ವಯ ಸಮಿತಿಯಿಂದ ತುಂಬ ಹೃದಯದ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ವೇದಿಕೆಗೆ ನಮ್ಮ ಸಮಾರಂಭಕ್ಕೆ ಮತ್ತೋರ್ವ ಸ್ವಾಮೀಜಿಗಳು, ಅರಳಯ್ಯ ಸ್ವಾಮೀಜಿಯವರು ನಮ್ಮ ಎಲ್ಲ ಹೋರಾಟದಲ್ಲೂ ಅವರು ಜೊತೆಯಲ್ಲಿದ್ದಾರೆ. ಈ ಒಂದು ಸಮಾವೇಶಕ್ಕೂ ಕೂಡ ಅವರು ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅರಳಯ್ಯ ಸ್ವಾಮೀಜಿ. ನಮ್ಮ ಸಮಾರಂಭಗಳಿಗೆ ಪೋಷಕರಾಗಿ, ಸಲಹೆಗಾರರಾಗಿ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರಿಯಾದಂಥವರು ಡಾಕ್ಟರ್ ಸಿದ್ಧಲಿಂಗಯ್ಯನವರು. ಅವ್ರನ್ನ ನಾವು ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲೂ ಕೂಡ ನಾವು ನೆನೆಸ್ಕೊಳ್ತಾ ಇರ್ತೀವಿ. ಸೊ ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಅವರಿಲ್ಲ. ಆದರೂ ಕೂಡ ಅವರ ಧರ್ಮಪತ್ನಿ ಶ್ರೀಮತಿ ರಮಾ ಸಿದ್ಧಲಿಂಗಯ್ಯನವರು ಬಂದಿದ್ದಾರೆ. ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ವೇದಿಕೆಯಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ SC ST ನೌಕರರ ಸಮನ್ವಯ ಸಮಿತಿಯ
ರಾಜ್ಯಾಧ್ಯಕ್ಷರು, ಈ ಒಂದು ಸಮಾರಂಭಕ್ಕೆ, ಈ ಒಂದು ಸಮಾವೇಶಕ್ಕೆ ಮೂಲ ಪುರುಷರು ಡಿ ಶಿವಶಂಕರ್ ಅವರು ಚಪ್ಪಾಳೆಯೊಂದಿಗೆ ಅವರನ್ನ ತುಂಬ ಹೃದಯದ ಸ್ವಾಗತವನ್ನು ಬಯಸೋಣ. ನಮ್ಮ ಜನ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಮಾಧವಪ್ಪ ಅವರು ಬರ್ತಾ ಇದ್ದಾರೆ. ಅವರನ್ನ ಸಮಾಜ ಕಲ್ಯಾಣ ಸಚಿವರು ಡಾಕ್ಟರ್ ಎಚ್ ಸಿ ಮಾಧವಪ್ಪನವರು ವೇದಿಕೆಗೆ ಬರ್ತಾ ಇದ್ದಾರೆ. ಅವ್ರನ್ನ ಬರಮಾಡ್ಕೊಳ್ಳೋಣ. ಎಲ್ಲರೂ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಅವ್ರನ್ನ ಸ್ವಾಗತಿಸಿ. ನಾವು ಸರ್ ಮಾಧವಪ್ಪ ಸಾಹೇಬರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಇದ್ರು. ನಾವು ಮುಖ್ಯಮಂತ್ರಿಗಳನ್ನು ಕೂಡ ಅವರು ಜೊತೆಲಿ ಕರ್ಕೊಂಡು ಬರ್ತಾರೆ ಅಂತ ಹೇಳಿ ಬಹಳ ಮಾದಾಸೆ ಇಟ್ಕೊಂಡಿದ್ವಿ. ಡಾಕ್ಟರ್ ಎಚ್ ಸಿ ಮಾಧವಪ್ಪ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸೋಣ. ವೇದಿಕೆಯಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಕೆ ಬಾಲಕೃಷ್ಣಪ್ಪನವರು, ಅವರು ಕೂಡ ತುಂಬ ಹೃದಯದ ಭೀಮ ಸ್ವಾಗತವನ್ನ ಬಯಸುವ ಮೂಲಕ ಅವರಿಗೆ ಸ್ವಾಗತವನ್ನ ಬಯಸ್ತೇನೆ. ಬಾಲಕೃಷ್ಣಪ್ಪನವರಿಗೆ ಭೀಮ ಸ್ವಾಗತ. ಹಾಗೆಯೇ ಹಿರಿಯ ಉಪಾಧ್ಯಕ್ಷರಾದಂಥ ಕೆಂಸಿದ್ದೇನ್ ಅವರಿಗೆ ಭೀಮ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಹಿರಿಯ ಉಪಾಧ್ಯಕ್ಷರಾದಂಥ ಆರ್ ಮೋಹನ್ ಅವರಿಗೂ ಕೂಡ ತುಂಬ ಹೃದಯದ ಭೀಮ ಸ್ವಾಗತವನ್ನ ಬಯಸ್ತೇನೆ. ಇದರ ಜೊತೆಗೆ ಎಲ್ಲ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರುಗಳು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರುಗಳು, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು, ತಾಲೂಕು ಸಮಿತಿಯ ಪದಾಧಿಕಾರಿಗಳು ಮತ್ತೆ ನಡೆದಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ಭೀಮ ಸ್ವಾಗತವನ್ನು ಬಯಸ್ತಾ, ಈ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ಮೀಡಿಯಾ ವರ್ಗದವರು, ವರದಿಗಾರರು ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಸ್ವಾಗತ ನೆರವೇರಿಸಿಕೊಂಡಂತ ಡಾಕ್ಟರ್ ಕೆ ಕುಮಾರ್ ಸರ್ಗೆ ಧನ್ಯವಾದಗಳು. ಸ್ನೇಹಿತರ ನಿಮಿಷದ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಕೇಳುತ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಎಲ್ಲ ಅತಿಥಿ ಗಣ್ಯರು ಕೂಡ ಈ ನಮ್ಮ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕೇಳ್ಕೊತಾ ಇದ್ದೇವೆ. ಐತೆ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಕೇಂದ್ರ ಸಮಿತಿ ವತಿಯಿಂದ 5ನೇ ರಾಜ್ಯ ಮಟ್ಟದ ಜಾಗೃತ ಸಮಾವೇಶವನ್ನು ಅಂಬೇಡ್ಕರ್ ಭವನದಲ್ಲಿ ರಾಜ್ಯಾದ್ಯಂತ ಇರ್ತಕ್ಕಂಥ ನಮ್ಮ ಎಲ್ಲ ಬಂಧುಗಳನ್ನು ಆಹ್ವಾನಿಸಿ ಈ ಒಂದು ಸಮಾವೇಶವನ್ನು ಏರ್ಪಡಿಸಿರೋದಕ್ಕೆ ಮೊದಲನೇದಾಗಿ ಈ ಸಮನ್ವಯ ಸಮಿತಿಯ ಎಲ್ಲ ಅಧ್ಯಕ್ಷರು ಶಿವಶಂಕರ್ ಅವರ ಆದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆಗಳನ್ನ ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ಭವಿಷ್ಯತ್ತಿನ ಆಶಾಕಿರಣ, ಇಂದಿನ ಗೃಹ ಸಚಿವರು ಆದಂಥ ನಮ್ಮೆಲ್ಲರ ಹಿರಿಯಣ್ಣ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ
ನಮ್ಮ ಉರುಲಿಂಗಿಪಿತ ಸಂಸ್ಥಾನ ಮಠದ ಸ್ವಾಮೀಜಿಗಳಾದಂಥ ಶ್ರೀ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಗಳೇ ಮತ್ತು ಮತ್ತೋರ್ವ ಅರಳೆಯ ಸ್ವಾಮೀಜಿಗಳೇ, ಮತ್ತೋರ್ವ ನಮ್ಮ ಸಮಾಜದ ಹಿರಿಯ ನಾಯಕರು, ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರೇ, ವೇದಿಕೆ ಮೇಲಿರ್ತಕ್ಕಂಥ ಹೋರಾಟದ ಹಾದಿಯಲ್ಲೇ BSPಯನ್ನು ತೊರೆದು ನಮ್ಮ ಕಾಂಗ್ರೆಸ್ನಲ್ಲೇ ನಾಯಕತ್ವ ಪಡೆದಿರ್ತಕ್ಕಂಥ ಬಿ ಗೋಪಾಲ್ರವರೇ, ನಾವೆಲ್ಲರೂ ಈಗ ತಾನೇ ಶಿವಶಂಕರ್ ಅವ್ರ ಮಾತು ಕೇಳಿದ್ವಿ. ಅವ್ರು ಮಾತಾಡ್ತಿರ್ಬೇಕಾದ್ರೆ ಎಲ್ಲೋ ಅವ್ರ ಅಣ್ಣನ ನೆನಪು ಸ್ವಲ್ಪ ಕಾಡ್ತಾ ಇತ್ತು. ಹೇಗೆ ಅಂತಾರೆ, ಕವಿ ಭಾಷೆ ಸ್ವಲ್ಪ ಬರ್ತದೆ ಅಲ್ಲಿ. ಡಾಕ್ಟರ್ ಸಿದ್ಧಲಿಂಗಯ್ಯನವರು, ದಿವಂಗತ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಧರ್ಮಪತ್ನಿಯವರು ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ. ಇನ್ನಿತರ ಎಲ್ಲ ಪದಾಧಿಕಾರಿಗಳೇ, ಬಂದು ಇಲ್ಲಿ ಆಗಮಿಸಿರ್ತಕ್ಕಂಥ, ರಾಜ್ಯಾದ್ಯಂತ ಬಂದಿರತಕ್ಕಂಥ ನನ್ನ ಎಲ್ಲ ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ವರ್ಷಕ್ಕೊಂದು ಬಾರಿ ನೀವು ಈ ಸಮಾವೇಶಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟನ್ನ ಇನ್ನಷ್ಟು ಜಾಗೃತಗೊಳಿಸ್ಲಿಕ್ಕೋಸ್ಕರ ಅನ್ನೋದು ನನ್ನ ಭಾವನೆ. ಆದರೆ ಸದಾಕಾಲ ನಾವೆಲ್ಲರೂ ನೆನೆಸ್ತಾ ಇರ್ತಕ್ಕಂಥದ್ದು ಒಂದೇ, ಇಲ್ಲಿ ನಾವು ಚುನಾಯಿತ ಪ್ರತಿನಿಧಿಗಳಿರಲಿ, ಇಲ್ಲ ನೌಕರ ವರ್ಗದವರಿರಲಿ, ನಮ್ಮ ಸ್ವಾಮೀಜಿ ಬಿಟ್ಟು ನೀವು ನೋಡಿದ್ರಲ್ಲ, ಬಾಬಾ ಸಾಹೇಬ್ರ ಫಲಾನುಭವಿಗಳೇ ನಾವೆಲ್ಲ. ಈ ನೆನಪು ಬರೀ ನಮ್ಮ ವೃತ್ತಿನಲ್ಲಿ ಬರ್ತಕ್ಕಂಥ ಸಂಕಷ್ಟಗಳು, ಅಡಚಣೆಗಳ ಬಗ್ಗೆ ಮಾತ್ರ ಚರ್ಚೆ ಮಾಡಲಿಕ್ಕೆ ಪ್ರಯೋಜನ ಆಗಬಾರ್ದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಹೇಳ್ತೀನಿ ಅಂದ್ರೆ, ಅವಕಾಶ ಪಡೆದಂಥವ್ರು ನಾವು ಅವಕಾಶ ವಂಚಿತರ ಬಗ್ಗೆ ನಮ್ಮ ಕಣ್ಣು ತಿರುಗಬೇಕು, ನಮ್ಮ ಹೃದಯ ಮರಗಬೇಕು, ನೆರವಿನ ಹಸ್ತ ಚಾಚಬೇಕು. ನಮ್ಮ ಅಣ್ಣನೋ, ತಮ್ಮನೋ, ನಮ್ಮ ಮಾವನೋ, ಭಾವನೋ ಯಾರೋ ಊರಲ್ಲಿ ಕೂತವನೆ, ಅವನಿಗೆ ಶಿಕ್ಷಣದ ಅವಕಾಶ ಸಿಕ್ತೋ ಇಲ್ವೋ, ಆರ್ಥಿಕ ನೆರವು ಇತ್ತೋ ಇಲ್ವೋ, ನಮಗೆ ಅವಕಾಶ ಬಂತು, ನಾವು ಮುಂದಕ್ಕೆ ಬಂದ್ವಿ, ಒಂದು ಹಂತ ಮೇಲೆತ್ತಿದ್ವಿ, ಅಂದ್ರೆ ಪೂರ್ಣ ಈಜ್ಬಿಟ್ಟಿದ್ದೀವಿ ಅಂತ ನಾನು ಒಪ್ಕೊಳ್ಳೋದು. ಯಾಕಂದ್ರೆ ನನ್ನ ಮುಂದೆ 108 ಪ್ರಶ್ನೆಗಳು ಬರ್ತಾ ಇದ್ದಾವೆ, ಅದನ್ನು ವಿಮರ್ಶೆ ಮಾಡ್ತಾ ಇದ್ದೀನಿ, ಎಲ್ಲವನ್ನೂ ಸಾಧಿಸಿದ್ದೀನಿ ಅಂತ ಹೇಳಕ್ಕಾಗ್ತಿಲ್ಲ. ಇವತ್ತಿನ ಸಮಾಜದಲ್ಲಿ ಹೇಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ನಿಮ್ಗೆ ನೌಕರ ಸಿಬ್ಬಂದಿಗೆ ಹೇಳಲೇಬೇಕು ಅಂತ ಬಂದೆ. ಇವತ್ತು ನನಗೆ ಬಹಳ ತುರ್ತಾಗಿ ಕೆಲಸ ಇದೆ, ನನ್ನ ಕ್ಷೇತ್ರದಲ್ಲಿ ತುಂಬ ತುರ್ತಾದ ಕಾರ್ಯಕ್ರಮಗಳಿದ್ದಾವೆ. ಆದರೂ ಒಂದು ಮಾತನ್ನು ನಾನು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತಾನೆ ಬಂದವನು. ಏನಂದ್ರೆ, ನನ್ನ ಜಿಲ್ಲೆನಲ್ಲೇ ನಮ್ಮ ಇಬ್ಬರು ಸಚಿವರುಗಳು ಕೇಳಿಸ್ಕೋಬೇಕಿಲ್ಲ, ನನ್ನ ಮಂಡ್ಯ ಜಿಲ್ಲೆನಲ್ಲೇ MIMS ಅಂದರೆ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಅಲ್ಲಿಗೆ ಡೈರೆಕ್ಟರ್ ಆಗಿ 6 ವರ್ಷದ ಹಿಂದೆ ನಮ್ಮ ಸಮುದಾಯದ ಒಬ್ಬ ಡಾಕ್ಟರ್ ನೇಮಕ ಆಗಬೇಕಾಗಿತ್ತು. ಆಗ್ಲಿಂದ ಅದನ್ನ ನೇಮಕಾತಿನ ತಡೆಯೋದಕ್ಕೋಸ್ಕರ ಮೈಸೂರಿಂದ ಒಬ್ಬರನ್ನ ಅಲ್ಲಿಗೆ ನಿರ್ದೇಶಕರಾಗಿ ನೇಮಿಸಿ ಈ ಸೀನಿಯಾರಿಟಿನ ವೈಲೇಟ್ ಮಾಡಿದ್ದೀವಿ. ಅದೃಷ್ಟನೋ ದುರಾದೃಷ್ಟನೋ, ಆ ನಿರ್ದೇಶಕನಾಗಿದ್ದವನು ಇಷ್ಟು ವರ್ಷ ಇದ್ದವನು ಇದ್ದಕ್ಕಿದ್ದಾಗೆ ಅವನ ಕಿಡ್ನಿ ಫೇಲ್ಯೂರ್ ಆಗಿ ಆರೋಗ್ಯ ತುಂಬಾ ಕ್ಷೀಣ ಆಯಿತು. ಅನಿವಾರ್ಯವಾಗಿ ಮೆಡಿಕಲ್ ಲೀವ್ ಹಾಕಿ ಆತ ಇನ್ನೊಬ್ಬರಿಗೆ ಚಾರ್ಜ್ ಕೊಡ್ಬೇಕಾದ ಪರಿಸ್ಥಿತಿ. ಮೆಡಿಕಲ್ ಲೀವ್ ಹಾಕಿದ್ಮೇಲೆ ಸೀನಿಯರ್ ಮೋಸ್ಟ್ ಇದ್ದಿದ್ದೇ ಇವನು ಅನಿವಾರ್ಯ ಕೊಡ್ಲೇಬೇಕಲ್ಲ. ಅದರಲ್ಲಿ ಹಾಗಾಗ್ಲಿಲ್ಲ. ಪಟ್ಟಭದ್ರರು ಇವ್ರಿಗಿನ್ನ ನೆಕ್ಸ್ಟ್ ಯಾರಿದ್ರು ಅವ್ರನ್ನೇ ಹುಡುಕ್ಬಿಟ್ಟು ಅವನಿಗೆ ಇನ್ಚಾರ್ಜ್ ಕೊಟ್ಟರು. ಪಾಪ ಆ ಡಾಕ್ಟ್ರು ಇದನ್ನು ವಿಧಿ ಇಲ್ದೇನೆ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡ್ದ, ನೋಡಿ ನಾನು ಸೀನಿಯರ್ ಇದ್ದೀನಿ, ನನಗೆ ಈ ತರ ಅನ್ಯಾಯ ಮಾಡಿದ್ದಾರೆ. ಕೋರ್ಟ್ ನಿರ್ದಿಷ್ಟವಾಗಿ ಹೌದು ನೀವು ಮಾಡಿರೋ ತಪ್ಪು, ಇನ್ಚಾರ್ಜ್ ಕೊಡ್ಬೇಕಾದ್ರೆ ಇವ್ರಿಗೇನ, ಅದರಿಂದ ಇವ್ರಿಗೆ ಇನ್ಚಾರ್ಜ್ ಕೊಡಿ. ಈಗ ಸ್ವಾರಸ್ಯಕರವಾದ ವಿಚಾರ ಇರೋದು, ಅನಾರೋಗ್ಯ ಪೀಡಿತನಾಗಿ ಹಾಸಿಗೆನಲ್ಲಿ ಮಲಗಿರ್ತಕ್ಕಂಥ ಹಿಂದಿನ ಡೈರೆಕ್ಟರ್ ಇದ್ದಕ್ಕಿದ್ದಾಗೆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ನ ಮಾಡಿಸ್ಕೊಂಡು
ಮೆಡಿಕಲಿ ಫಿಟ್ ಅನ್ನೋ ಅಂತ ಸರ್ಟಿಫಿಕೇಟ್ ಜೊತೆನಲ್ಲಿ ಬಂದು ಮತ್ತೆ ನನಗೆ ಚಾರ್ಜ್ ಕೊಡಿ ಅಂತ ಬಂದು ಕೇಳಿದ. ಅವ್ನಿಗೆ ಚಾರ್ಜ್ ಕೊಡಕ್ಕೆ ಹೋಯ್ತು ಸರ್ ಇಲಾಖೆ. ಮತ್ತಿದನ್ನು ಪ್ರಶ್ನೆ ಮಾಡ್ದ. ಇದನ್ನ ಪ್ರಶ್ನೆ ಮಾಡಿದಾಗ ಕೋರ್ಟು ಮೆಡಿಕಲಿ ಫಿಟ್ ಇದ್ರೆ ನೀವ್ ಯಾಕೆ ಅವ್ರನ್ನ ಅಬ್ಜೆಕ್ಟ್ ಮಾಡ್ತೀರಿ, ಎನಿವೇ ಇಲ್ಲಿ ತನಕ ಅವರು ಡೈರೆಕ್ಟರ್ ಇದ್ರಲ್ಲ. ಬುದ್ಧಿವಂತಿಕೆಯಿಂದ ಈತ ಒಂದು ಪ್ರಶ್ನೆ ಹಾಕ್ದ, ಸ್ವಾಮಿ ನಾನು ಏನ್ ಪ್ರಶ್ನೆ ಮಾಡ್ತೀನಿ ಅದನ್ನ ಏನು ಬೇಡ, ಈ ನ್ಯಾಯಾಲಯದಲ್ಲಿ ಅವರು ಮೆಡಿಕಲಿ ಫಿಟ್ ಅಲ್ವೋ ಅನ್ನೋದನ್ನ ಬಂದು ಸಾಬೀತುಪಡಿಸ್ಲಿ, ನೀವು ಕೊಡ್ತಕ್ಕಂಥ ತೀರ್ಪಿಗೆ ನಾನು ಬದ್ಧ. ಅನಿವಾರ್ಯವಾಗಿ ನಮ್ಮ ಸರ್ಕಾರಿ ವಕೀಲರು ಅಂದ್ರೆ ಇಲಾಖೆಯ ಜವಾಬ್ದಾರಿ ಸರ್ಕಾರಿ ವಕೀಲರೇ ಹೋದಾಗ ಆತನ್ನ ಕೋರ್ಟ್ ಕರೆಸ್ತಾರೆ. ಇಬ್ರು ಕೈ ಹಿಡ್ಕೊಂಡು ಕರ್ಕೊಂಡ್ಬರ್ಬೇಕು ಅವನ್ನ ಕೋರ್ಟ್. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಪ್ಯಾಂಟು ಕೂಡ ಜಾರಿ ಬಿಡ್ತು ಜಡ್ಜ್ ಅದನ್ನ ನೋಡಿ ತುಂಬಾ ಖಾರವಾಗಿ ಒಂದು ಜಡ್ಜ್ಮೆಂಟ್ ಕೊಟ್ಟು, ಈ ರೀತಿ ವಂಚನೆ ಮೋಸ ಮಾಡ್ತಿರ್ತಕ್ಕಂಥದ್ದು, ಅದು ಒಬ್ಬ ಶೆಡ್ಯೂಲ್ ಕಾಸ್ಟ್ ವೈದ್ಯನಿಗೆ ಈ ತರ ಮೋಸ ಮಾಡ್ತಿರ್ತಕ್ಕಂಥದ್ದನ್ನ ನಾವು ಸಹಿಸೋದಿಲ್ಲ. ಇಂತಿಷ್ಟು ದಿನದೊಳಗೆ ಅವ್ರಿಗೆ ತತ್ಕ್ಷಣದಿಂದ ಅವ್ರಿಗೆ ಡೈರೆಕ್ಟ್ ಆಗಿ ಆದೇಶ ಮಾಡಬೇಕು. ಮಾಡಲೇ ಇಲ್ಲ. ವೈದ್ಯಕೀಯ ಶಿಕ್ಷಣ ಸಚಿವರು ಬಗ್ಗೆ ನಾನು ಮಾತಾಡ್ದಂಗಾಗತ್ತೆ ಅಂತ ನಾನು ಇದನ್ನು ಮೊಟಕುಗೊಳಿಸ್ತೀನಿ. ಕೊನೆಗೆ ಅದನ್ನ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಿವೇದನೆ ಮಾಡಿಕೊಂಡು 2 ದಿನದಲ್ಲೇ ಆದೇಶ ಬರಂಗ್ ಮಾಡಿ ಇವತ್ತು ಅವರ ಕಾರ್ಯನಿರ್ವಹಿಸಿ ಮಾಡಿ. ಇದೇ ರೀತಿ ಪ್ರಕರಣ ಇನ್ನೊಂದು ಹುಬ್ಳಿನಲ್ಲಿದೆ. ಆತನಿಗೆ ನಿರ್ದೇಶಕನ ಮಾಡಬಾರ್ದು ಅಂತ ರಾಯಚೂರಿಗೆ ಒತ್ತಾಯಪೂರ್ವಕವಾಗಿ ಟ್ರಾನ್ಸ್ಫರ್ ಮಾಡಿದ್ರು. ನಿಮ್ಗಳಿಗೆ ಶಿಕ್ಷೆ ಬರೋದು ಯಾವಾಗಪ್ಪ ಅಂತಾರೆ ನನ್ನ ಅನುಭವದಲ್ಲಿ, DPC ಬರ್ತಾ ಇದ್ದಾಗೇನೆ ನಿಮಗೆ 2 ಸಮಸ್ಯೆ ಬಂದ್ಬಿಡುತ್ತೆ. ಒಂದು ಸೀನಿಯಾರಿಟಿ ವೈಲೇಷನ್ ಆಗುತ್ತೆ, ಇನ್ನೊಂದು ಆ ಟೈಮ್ಲೇ ನಿಮ್ಮ ಮೇಲೆ ಯಾವ್ದಾರು ಒಂದು ಎಂಕ್ವೈರಿ ಬಂದಿದೆ. ನಾನು ಹಿಂದೆನೂ ಅಧ್ಯಕ್ಷ ಕೆಲಸ ಮಾಡಿದ್ದೆ, ಈಗಲೂ ನೋಡ್ತಿದ್ದೀನಿ, ವ್ಯವಸ್ಥೆ ಬದಲಾಗಲೇ ಇಲ್ಲ. ಎಲ್ಲ ಒಂದ್ ಕಡೆ ನನಗೆ ಇದಕ್ಕೆ ಕಾರಣ ನೀವೇ ಅನ್ಸುತ್ತೆ. ಯಾವ್ದಾದ್ರು DPC ಆದ ತಕ್ಷಣ ಗಿರಾಕಿಗಳೆಲ್ಲ ಕಿತ್ತು ಓಡ್ತಿರ್ತಾರೆ. ಪರಮೇಶ್ವರ್ ಅವ್ರ ಮನೆಗೆ ಒಂದಷ್ಟು ಜನ, ಮಾದೇವಪ್ಪನವ್ರ ಮನೆಗಷ್ಟು ಜನ, CM ಮನೆಗಷ್ಟು ಜನ, ಇನ್ನೂ ಅವ್ರವ್ರ ಜಿಲ್ಲಾ ಮಂತ್ರಿಗಳ ಹತ್ರ. DPC ಆದ ತಕ್ಷಣ ಮುಗಿದೈತಿ, ಸಮಸ್ಯೆ ಬಗೆಹರಿದೈತಿ. ನಮ್ಮ ಹಿಂದೆ ಬರ್ತಕ್ಕಂಥ ನಮ್ಮ ತಮ್ಮಂದಿರೇನು, ಇನ್ನೂ ನಮ್ಮ ಇಲಾಖೆಯಲ್ಲಿ ಎಷ್ಟು ಸಮಸ್ಯೆ ಇದೆ. ನಾನು ಇವತ್ತಿನವರೆಗೂ DPR ಮುಖಾಂತರ ಅದನ್ನ ನಿರ್ದೇಶನ ಕೊಡಿಸಿ 1982 ಸರ್ಕ್ಯುಲರ್ ಅದನ್ನ ಪ್ರತಿ ಇಲಾಖೆಯಲ್ಲಿ ಅವ್ರು C&R ರೂಲ್ಸ್ಗೆ ಅಮೆಂಡ್ ಮಾಡ್ಕೋಬೇಕು. ನಾವು ಇನ್ನೂ ಹಲವಾರು ಇಲಾಖೆಗಳನ್ನು ಮಾಡ್ಕೊಂಡಿದ್ದೀವಿ. ನೀವು ಇವತ್ತು ಸಮಾವೇಶ ಮಾಡ್ತಿರಲ್ಲ, ಇಲ್ಲಿಂದ ಒಂದು ಕೂಗೆಪ್ಸಿ ನಮಗೆ ಕಂಪಲ್ಸರಿ ಈ ಒಂದು 82 ಸರ್ಕ್ಯುಲರ್ನ C&R ಅಲ್ಲಿ ಅಮೆಂಡ್ ಮಾಡ್ತಕ್ಕಂಥ ಬದ್ಧತೆಯನ್ನ ಸರ್ಕಾರ ಮಾಡಬೇಕು ಅನ್ನೋದನ್ನ. ರಿಲ್ಯಾಕ್ಸೇಷನ್ ಇನ್ ಪ್ರಮೋಷನ್ ನಿಮ್ಗದು. ನಿಮ್ಗೆ ಎಷ್ಟು ಜನಕ್ಕೆ ಈ ವಿಚಾರಗಳು ಗೊತ್ತಿದೆಯೋ ಗೊತ್ತಿಲ್ವೋ, ನಿಮ್ಗೆ ಯಾರೋ ಒಬ್ಬ ಲಾಯರ್ ಹಿಡ್ದಂಗೆ ಕೊಡ್ತಾನೆ. ನೀವೇ ಇವತ್ತು ಪೊರಕೆ ಹಿಡಿದವರು ಪೆನ್ ಹಿಡಿಬೇಕು ಅಂತ ಶಿವಶಂಕರ್ ಹೇಳ್ತಾರೆ. ಪೆನ್ ಹಿಡಿದ ಮೇಲೆ ಮೆದುಳಿಗೆ ಸಾಣೆ ಹಿಡಿಬೇಕಲ್ಲ, ಆ ಮೆದುಳಿಗೆ ಸಾಣೆ ಹಿಡಿಯೋರು ಯಾರು? ಒಂದೇ ಇಟ್ಟು ಪರಮೇಶ್ವರ್ ಅವ್ರ ಬಗ್ಗೆ ನೀವೆಲ್ಲ ವ್ಯಾಖ್ಯಾನ ಮಾಡಿ. ನಾನು ಸರ್ವ ತ್ಯಾಗಕ್ಕೂ ತಯಾರಾಯ್ತೀನಿ. ನೀವು ಒಕ್ಕರ್ಲಿಂದ ಆ ದನಿನ ಇಡೀ ರಾಜ್ಯದಲ್ಲಿ ಕೂಗೆಬ್ಬಿಸ್ತೀರಾ? ಗ್ರೇಟ್ ಇದು ನಮ್ಮ ಸ್ವಾಭಿಮಾನದ ಸಂಕೇತ. ಎಬ್ಬಿಸ್ತೀವಿ ಸರ್. ಬಾಬಾ ಸಾಹೇಬ್ರ ಬಗ್ಗೆ ಹಾಡು ಹೇಳ್ತಿದ್ರಿ, ಅವ್ರ ಭಾವಚಿತ್ರ ಇಟ್ಟು ಹೂ ಹಾಕಿದ್ರಿ, ಮೇಣದ ಬತ್ತಿಗೆ ದೀಪ ಹಚ್ಚಿದ್ರಿ. ಆದರೆ ನಮ್ಮ ಬದುಕಿನಲ್ಲಿ ಇವತ್ತಿನ ತನಕ ಯಾರನ್ನಾರು ಹೆಗಲ ಮೇಲೆ ಹೊತ್ಕೊಂಡು ಕರ್ನಾಟಕದಲ್ಲಿ ನಂಬರ್ 1 ಅನ್ನಕ್ಕೆ ನಾವು ಹೋಗಿದೀವ?
ನೀವು ಭಾಷಣ ಮಾಡಕ್ ಬರ್ಬೇಕಾಗಿಲ್ಲ, ಪ್ರಚಾರಕ್ಕೆ ಬರ್ಬೇಕಾಗಿಲ್ಲ, ಚುನಾವಣಾ ಪ್ರಚಾರ ಮಾಡ್ಬೇಕಾಗಿಲ್ಲ. ಮನಸ್ ಪಟ್ರೆ, ಸಮಾಜ ಎದ್ದು ನಿಂತ್ರೆ ಈ ರಾಜ್ಯದಲ್ಲಿ ಈ ಕೂಗನ್ನ ಏಳಿಸ್ಲಿಕ್ಕೆ ನಿಮಗೆ ಶಕ್ತಿ ಇದೆ. ನೀವು ಸಣ್ಣ ಸಣ್ಣ ವಿಚಾರಕ್ಕೆ ಅಲಿತಿದ್ದೀರಿ. ಒಮ್ಮೆ ಸಾಧನೆ ಶಿಖರವನ್ನು ಏರ್ ನೋಡಿದ ಮೇಲೆ ನಿಮಗೆ ಅದರ ಲಾಭ ಸಿಕ್ಕತ್ತೆ. ಯಾವ ಸಮಾಜ ಒಗ್ಗೂಡಿದೆ ಅದಕ್ಕೆ ನ್ಯಾಯ ದೊರೆತಿದೆ. ನಮ್ಗೆ ಯಾಕೆ ನ್ಯಾಯ ಸಿಗ್ತಿಲ್ಲ ಅಂತಾರೆ ಪರಮೇಶ್ವರ ತಲೆ ಬಕ್ಕಂಡು ಕೂತ್ಕೊಳ್ಳಕ್ಕೆ ಇದೇ ಕಾರಣ. ಅವ್ರು ಬೇಜಾರು ಮಾಡ್ಕೊಂಡು ಚಿಂತೆ ಇಲ್ಲ. ನಮ್ಮ ಹಿರಿಯಣ್ಣ, ನಾನು ಆಗಾಗ ಅವ್ರನ್ನ ಛೇಡಿಸ್ತಿರ್ತೀನಿ ಅಂತ ನಮ್ಮ ಇದು ನೋವಿನಿಂದ ಹೇಳ್ತಾ ಇರ್ತಕ್ಕಂಥ ಮಾತು. ಎಲ್ಲೂ ಕೂಡ ನಮ್ಮಲ್ಲಿ ದೂರದೃಷ್ಟಿತ್ವದ ಕೊರತೆ ಇರೋದ್ರಿಂದ, ನಮ್ಮನ್ನು ನಾವು ಅರ್ಥಕೊಳ್ತಾ ಇರೋದ್ರಿಂದ ಇನ್ನೂ ಹಲವಾರು ಇಲಾಖೆಗಳಲ್ಲಿ ನಿಮ್ಮ ಸೀನಿಯಾರಿಟಿ ಲಿಸ್ಟ್ ಕೂಡ ವೆರಿಫೈ ಮಾಡ್ತಿಲ್ವಲ್ಲ ನೀವು? ಯಾರು ಮಾಡ್ಬೇಕದ್ನ? ನಾನು ಹಲವಾರು ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಹೇಳ್ತೀನಿ. ಈಗ ಅದಕ್ಕೆ ಹೊಸದಾಗಿ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ನಿರ್ದೇಶನ ಕೊಟ್ಟಿದ್ದೀನಿ. ಹೌದು, ಅವರೊಬ್ಬರು ರೆಪ್ರೆಸೆಂಟೇಟಿವ್ ಇರ್ತಾರೆ ನಿಮ್ಮ DPCಗಳಲ್ಲಿ. ಬಟ್ ಹಿಯರ್ ಆನ್ವರ್ಡ್ಸ್ in each and every department, every year, DPR must furnish the seniority list of each department. ಅನ್ನೋಂಥ ವಿಚಾರವನ್ನು ನೋಡಿ. ಇಫ್ ನಾಟ್, ಅಲ್ಲೇ ಒಂದು ವೈಲೇಷನ್. ಮೊದಲನೇದು. ಎರಡನೇದು ನಿಮ್ಮ ಎಂಕ್ವೈರಿ ಶಿಕ್ಷೆ. ಇವುಗಳಿಂದ ಪಾರಾಗಬೇಕು ಅಂತಂದ್ರೆ ಇನ್ನೊಂದು DPRಗೆ ನಿರ್ದೇಶನ ಕೊಡ್ತಿದ್ದೀನಿ. 6 ತಿಂಗಳ ಒಳಗೆ, DPSC 6 ತಿಂಗಳ ಒಳಗೆ ನಿರ್ದಿಷ್ಟವಾಗಿ SC ST ನೌಕರ ಸಿಬ್ಬಂದಿಗಳಿಗೆ ಈ ಎಂಕ್ವೈರಿ ಕಾರಣಕ್ಕೋಸ್ಕರ DPCಯನ್ನು ಡಿನೈ ಮಾಡಬಾರದು ಅನ್ನೋದು ಕೂಡ ನಿರ್ದೇಶನ ಕೊಡಬೇಕು. ಇದೊಂದು ತಂತ್ರ ಆಗಿದೆ. ಯಾಕೆ ಹಲವಾರು ಪ್ರಕರಣಗಳನ್ನ ದಾಖಲು ಮಾಡೇ ನಾನು ಅದನ್ನ ಅದೇ ಒಂದು ಸರ್ಕಾರಕ್ಕೆ ಶಿಫಾರಸು ಮಾಡೋದಕ್ಕೆ ನಾನು ನೋಡಿದ್ದೆ. ಅದರ ಜೊತೆಯಲ್ಲಿ ನಿಮ್ಮಲ್ಲಿ ಪದೇ ಪದೇ ನಾನು ಬಂದಾಗೆಲ್ಲ ಬೇಡದು ನಿಮ್ಮಲ್ಲಿ ಇಷ್ಟೇ, ಬಾಬಾ ಸಾಹೇಬ್ರ ಹೆಸರನ್ನ ನೀವಾಗ್ಲಿ ನಾವಾಗ್ಲಿ ಹೇಳಬೇಕು ಅನ್ನೋದಾದ್ರೆ ಅವರೇ ಹೇಳದಂತ ಅವರ ರಥವನ್ನ ನಾವು ಎಳೆಯಕ್ಕೆ ಯೋಗ್ಯರು ಅನಿಸ್ಕೋಬೇಕಾದ್ರೆ, ಅವರ ಫಲಾನುಭವಿಗಳಾಗಿರ್ತಕ್ಕಂಥ ನಾವು ಸಮಾಜದ ಇನ್ನಿತರರಿಗೆ ಒಂದೊಂದು ಅಳಿಲು ಸೇವೆಯನ್ನು ಮಾಡಿದ್ರೆ ನಮ್ಮ ಸಮಾಜ ತನ್ನಷ್ಟಕ್ಕೆ ತಾನೇ ಮುಂದೆ ಹೋಗುತ್ತೆ. ಈ ಮಠ ಸಣ್ಣ ಮಠ, ಆ ಮಠದಡಿಯಲ್ಲಿ ನಾವು ಯಾರು ಇಲ್ಲ. ಈಗ ಎಲ್ಲೋ ನಾವು ಗೌರವಿಸ್ತೀವಿ, ನಮ್ಮೂರವರು ಅಂದ್ಕೊಂಡು ಕೈ ಮುಗಿತೀವಿ, ಬುದ್ಧಿ ಅಂತೀವಿ ಅಷ್ಟೇ. ಬೇರೆ ಸಮಾಜಗಳ ಮಠಗಳು ಇದಾವೆ, ಪೀಠಗಳು ಇದಾವೆ. ನಾವು ನಾಯಕನ್ನು ಗೌರವಿಸಲ್ಲ, ಮಠ ಅಂತೂ ಇಲ್ವೇ. ಪುನಃ ಬಾಬಾ ಸಾಹೇಬರು ಹುಟ್ಟತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಅವರು ಹಾಕಿ ಕೊಟ್ಟಂತ ಬೀಜ ಬೆಳೆದಿದೆಯಲ್ಲ, ನಮ್ಮ ಮುಖಾಂತರ ಅದು ನಾಡಿಗೆ ಬೆಳಕಾಗಬೇಕಲ್ಲ. ಆ ದಿಕ್ಕಿನಲ್ಲಿ ಹಲವಾರು, ಈಗ ದಲಿತ ಕವಿ ಸಿದ್ಧಲಿಂಗಯ್ಯನವರು ಹಾಡುಗಳು ಬರೆದಿದ್ರು. ಸಾಕಷ್ಟು ಅವರ ಸಂಕಲನಗಳನ್ನ ಓದಿದ್ರೆ ನಮ್ಗೆಲ್ಲ ನಮ್ಮ ನೋವು, ನಾವು ಯಾವ ಪರಿಸ್ಥಿತಿಯಿಂದ ಎಲ್ಲಿಗೆ ಬಂದ್ವಿ ಅಂತ. ಸಂವಿಧಾನ ಓದುವಂತ ಮಾದೇವಪ್ಪನವ್ರು ಹಿಡ್ಕೊಂಡು ಊರೂರ ಮೇಲೆ ತಿರುಗಿಕೊಂಡು ನಿಂತ. ಈ ಕೆಲಸ ನೀವು ಮಾಡ್ಬೇಕಿತ್ತ? ಯಾರು ಮಾಡ್ಬೇಕಿತ್ತು ಈ ಕೆಲಸ? ವಿದ್ಯಾವಂತ ಉದ್ಯೋಗಸ್ಥ ಜವಾಬ್ದಾರಿಯುತವಾದ ನಮ್ಮ ಸಮುದಾಯದವ್ರು ಮಾಡ್ಬೇಕಾಗಿತ್ತು. ಇಲಾಖೆ ಇವತ್ತು ಇಷ್ಟು ವರ್ಷ ಆದ್ಮೇಲೆ ಬಾಬಾ ಸಾಹೇಬರ ಸಂವಿಧಾನದ ಬಗ್ಗೆ ಪ್ರಚಾರ ಕೊಡಬೇಕು ಅನ್ನೋಂಥ ಅನಿವಾರ್ಯತೆ ಬಂದಿದೆ ಅಂದಮೇಲೆ ನಾವೆಲ್ಲಿದ್ದೀವಿ ಅನ್ನೋಂಥ ಸತ್ಯ ಅರ್ಥ ಆಗ್ತಿದೆಯಲ್ಲ. ಈ ಎಲ್ಲ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಹೌದು, ನಿಮ್ಮ ಸಮಸ್ಯೆಗಳಿದ್ದಾವೆ, ಬೇಡಿಕೆಗಳಿದ್ದಾವೆ, ಹಲವಾರು ಜನರುಗಳಿಗೆ ತೊಂದರೆ ಇದೆ. ಆದರೆ ಒಂದು ಘಟನಾರು ಮುಟ್ಟಿದವರು ಇದ್ದೀರಲ್ಲ ನೀವು, ಒಗ್ಗೂಡಿ. ಈಗ ಹೇಳಿದ್ರು, ಅಂಕಿ ಸಂಖ್ಯೆ ಹೇಳಿದ್ರು, ಇಷ್ಟು ಜನ ನೌಕರಿದ್ದೀವಿ, SCಗಳು ಇಷ್ಟು ಜನ ಇದ್ದೀವಿ, STಗಳು ಇಷ್ಟು ಜನ ಇದ್ದೀವಿ. ಎಲ್ಲಿ ನಮ್ಮ SCಗಳ ಒಗ್ಗೂಡುವಿಕೆಯ ಮನಸ್ಥಿತಿ? ಆಂತರಿಕವಾದಂಥ ಕಿತ್ತಾಟಗಳಲ್ಲಿ ನಾವು ಕೂತಿದ್ದೀವಲ್ಲ. ಜನಗಣತಿ ಒಂದ್ ಕಡೆ ಆದರೆ ಜಾತಿ ಗಣತಿ ಮತ್ತೊಂದು ಕಡೆ. ಜಾತಿ ಗಣತಿನಲ್ಲಿರೋ ಸತ್ಯನ ಸಮಾಜದ ಬಹುಸಂಖ್ಯಾತರು ನಾವು ಪ್ರತಿಪಾದನೆ ಮಾಡಕ್ಕೆ ಇನ್ನೂ ತಯಾರೇ ಆಗಿದೆ. ಹಾಗಿದ್ಮೇಲೆ ಈ ಒಂದು ಸಂಘರ್ಷದ ನಡುವೆ ಕಸ್ಬಾರ್ ಕೇಳ್ಕೋಬೇಕು ಅಂತ ಶಿವಶಂಕರ್ ಹೇಳೋದ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಹೊರತು ಬೆಳಕಿನಡೆಗೆ ನಾವು ಹೋಗ್ತಕ್ಕಂಥ ದಿಟ್ಟತನವನ್ನ, ಧೈರ್ಯವನ್ನ, ಆ ಕೆಚ್ಚನ್ನ ನಾವು ತೋರಿಸ್ತಿಲ್ಲ. ಆ ಸತ್ಯದ ಹಾದಿಯಲ್ಲಿ ಹೆಜ್ಜೆ ಇಡೋದಕ್ಕೆ
ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ನಮ್ಗೆ ಯಾರಿಗೂ ನ್ಯಾಯ ಸಿಕ್ಕಲ್ಲ. ನಾವೇನೋ 2 ಮಾತು ಜಾಸ್ತಿ ಮಾತಾಡ್ಬಿಟ್ರೆ ದುರಾಂಕರಿ ಅಂತಾರೆ. ಯಾಕೆ ನಮ್ಗೆ ದನಿ ಇಲ್ವಲ್ಲ, ನಮ್ಮ ದನಿಗೆ ದನಿಗೂಡ್ತಾರಲ್ವಲ್ಲ. ಈ ವಿಚಾರಗಳನ್ನ ನಾನು ಇಷ್ಟಕ್ಕೆ ಪುಟುಕೊಡಿಸಿ, ಹಲವಾರು ವಿಚಾರಗಳಿದ್ದಾವೆ ನಾನು ಮಾತಾಡಕ್ಕೆ ಕೊಟ್ಟರೆ. ನಿಮ್ಮ ಇದು ರಿಸರ್ವೇಷನ್ ಇನ್ ಪ್ರಮೋಷನ್ ವಿಚಾರದಿಂದ ಹಿಡಿದು ಈವನ್ ನಿಮಗೆ ಪ್ರತಿಯೊಂದು DPCಗಳಾಗ್ತಾ ಇರ್ತಕ್ಕ ಅನ್ಯಾಯದಿಂದ ಹಿಡಿದು ಇವತ್ತಿನ ಬ್ಯಾಕ್ಲಾಗ್ ವಿಚಾರದಲ್ಲಿ ನಮ್ಮ ಹಿರಿಯಣ್ಣಂದರು ಇಬ್ಬರು ಇದ್ದಾರೆ, ಅವ್ರಿಗೆ ಹೇಳ್ತೀನಿ. ಹೈಕೋರ್ಟ್ಗೆ ಅಫಿಡವಿಟ್ ಕೊಟ್ಟಾಗಿದೆ. ಆ ಅಫಿಡವಿಟ್ನ ಆಧಾರದ ಮೇಲೆ 6 ತಿಂಗಳೊಳಗೆ ನಾವು ಬ್ಯಾಕ್ಲಾಗ್ ಎಲ್ಲ ಫಿಲ್ ಮಾಡ್ತೀವಿ ಅಂತ ಹೇಳಿತ್ತು ಸರ್ಕಾರ. ನಾನು ಈ ವೇದಿಕೆ ಮುಖಾಂತರ ನಮ್ಮ SC ST ಸಮುದಾಯದ ಪರವಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಸರ್ಕಾರ, ಇವರಿಬ್ಬರೇ ಸರ್ಕಾರ ಇಲ್ಲಿ, ಇವ್ರನ್ನ ನಾನು ಆಗ್ರಹಿಸ್ತೀನಿ. ಆ ಬ್ಯಾಕ್ಲಾಗನ್ನು ತುರ್ತಾಗಿ ಫಿಲ್ ಮಾಡೋದಕ್ಕೆ ನಿಮ್ಮ ಹೋರಾಟ, ನಿಮ್ಮ ದನಿ, ನಿಮ್ಮ ವಂದನೆಗಳನ್ನ ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್. ನಮ್ಮ ದಲಿತ ಸಮುದಾಯಕ್ಕೆ ಮತ್ತು ಎಲ್ಲ ನೌಕರರಿಗೆ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳು ತಾವುಗಳೆಲ್ಲ ಸರ್ಕಾರದಲ್ಲಿ ಇರೋತಕ್ಕಂಥವರೆಲ್ಲ ಒಂದಾಗಿ ಅದನ್ನ ಸಮಸ್ಯೆ ಬಗೆಹರಿಸಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಉದ್ದೇಶಿಸಿ ಮಾತನಾಡಿರ್ತಕ್ಕಂತಹ ಶ್ರೀ ನರೇಂದ್ರ ಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಂಧುಗಳೇ, ಈಗ ಕೇಂದ್ರ ಸಮನ್ವಯ ಸಮಿತಿ ಪರವಾಗಿ ಗೌರವಾನ್ವಿತ ನರೇಂದ್ರ ಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಕೊಡ್ಬೋದು. ಧನ್ಯವಾದಗಳು ಸರ್. ಈಗ ನಮ್ಮ ಸಮನ್ವಯ ಸಮಿತಿಯ ಪದಾಧಿಕಾರಿಗಳಲ್ಲಿ ಒಬ್ಬರಾದ NR ಶಿವರಾಮ್ರವರು ಬರೆದಿರ್ತಕ್ಕಂತಹ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಪುಸ್ತಕ ಬಿಡುಗಡೆಯನ್ನು ಈಗ ಮಾಡ್ತಾ ಇದ್ದಾರೆ. ಅತಿಥಿ ಗಣ್ಯರು ಇದನ್ನು ನಡೆಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾರೆ. NR ಶಿವರಾಮ್ರವರು ಬರೆದಿರ್ತಕ್ಕಂತಹ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಪುಸ್ತಕ ಬಿಡುಗಡೆ. ಕರ್ನಾಟಕ ರಾಜ್ಯ SC ST ನೌಕರರ 5ನೇ ರಾಜ್ಯ ಮಟ್ಟದ ಜಾಗೃತಿ ಸಮಾವೇಶದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಗಳಿಗೆ ಗೌರವಪೂರ್ವಕವಾಗಿ ನಮಿಸುತ್ತಾ, ಪರಮ ಪೂಜ್ಯ ಅರಳಯ್ಯ ಗುರುಕುಲ ಸ್ವಾಮೀಜಿ ಚಿತ್ರದುರ್ಗದವರಿಗೆ ಗೌರವಪೂರ್ವಕವಾಗಿ ನಮಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನಾಯಕರು, ರಾಜ್ಯದ ಗೃಹ ಮಂತ್ರಿಗಳು, ಇಂದಿನ ಐತಿಹಾಸಿಕವಾಗಿ 8 ವರ್ಷಗಳ ಸುದೀರ್ಘ ಕಾಲದ KPCC ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಣೆ ಮಾಡತಕ್ಕಂಥ ಸ್ವಾಮೀಜಿಯವರೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪ್ರೀತಿಯ, ಗೌರವದ ಸಂಕೇತರಾಗಿರ್ತಕ್ಕಂಥ ಕವಿ ಸಿದ್ಧಲಿಂಗಯ್ಯರವರ ಶ್ರೀಮತಿ ರಮಾಶ್ರೀಯವರೇ, ನಮ್ಮ ಶಿವಶಂಕರ್ ಅಧ್ಯಕ್ಷರವರೇ,
ಮತ್ತು ನಮ್ಮ ವಿಜಯ್ ಕುಮಾರ್ ಅವರಿಗೆ, ಶಿಕ್ಷಕರಿಗೆ ತಿಳಿದಿಲ್ಲ, ಮತ್ತು ಬಾಲಕೃಷ್ಣಪ್ಪನವರೇ, ಇನ್ನೊಬ್ಬರು ಕೆಂಸಿದ್ದಯ್ಯನವರೇ, ಮತ್ತು ಹೋರಾಟದ ಮುಖಾಂತರನೇ ಹೋರಾಟ ಮಾಡ್ತಾರೆ ಅಧಿಕಾರ ಇಲ್ಲರೂ ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಗೋಪಾಲ್ ಗೌಡ್ರೆ, ವೇದಿಕೆಯ ಕೆಳಗಡೆ ಆಸನದಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಪತ್ರಿಕಾ ಮತ್ತು ಮಾಧ್ಯಮದ ಗೆಳೆಯರು, ನರೇಂದ್ರ ಸ್ವಾಮಿಯವರು ಕೆಲವು ಪ್ರಮುಖವಾದಂಥ ಸಂಗತಿಗಳನ್ನು ದಲಿತ ನೌಕರರು ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನು ಈ ಸಭೆಯ ಗಮನಕ್ಕೆ ತಂದಿದ್ದಾರೆ. ನಾವು ಕೆಲವು ಕಡೆ ಚಪ್ಪಾಳೆ ಹೊಡೆದಿದ್ದೀವಿ, ಕೆಲವು ಕಡೆ ಸೈಲೆಂಟಾಗಿ ಕೇಳಿದ್ದೀವಿ. ಆ ಚಪ್ಪಾಳೆ ಎಷ್ಟು ಸಕ್ಸಸ್ ಆಗಿತ್ತೋ ಮೌನ ಎಷ್ಟು ಕಷ್ಟ ತಳ್ಳಿತ್ತು ಗೊತ್ತಿಲ್ಲ ನನಗೆ. ಅಂತೂ ನಾವಂತೂ ದೇಶದ ಪ್ರಜೆಗಳಾಗಿ, ಅಂಬೇಡ್ಕರ್ ವಾದಿಗಳಾಗಿ ಸ್ವಾಭಿಮಾನದಿಂದ ಇರ್ತಕ್ಕಂಥದ್ದನ್ನ ಮುಂದುವರಿಸುವಂಥ ಅನಿವಾರ್ಯತೆ ಇದೆ. ಸ್ನೇಹಿತರೆ, ನಿಮ್ಮ 5ನೇ ರಾಜ್ಯ ಮಟ್ಟದ ಜಾಗೃತಿ ಸಮಾವೇಶ ಈ ಅಂಬೇಡ್ಕರ್ ಭವನದಲ್ಲಿ ಕಿಕ್ಕಿರಿದು ತುಂಬಿದೆ, ಮೇಲೆ ಕೆಳಗೆ. ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡಬೇಕಾಗಿದೆ. ಅವರು ರಾಜ್ಯದ ಬರಗಾಲ ಪರಿಸ್ಥಿತಿಯನ್ನು ಎಲ್ಲ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಮಂತ್ರಿಗಳ ಮುಖಾಂತರ ಸಮ್ಮುಖದಲ್ಲಿ ಮತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡ್ತಾ ಇದ್ದಾರೆ. ನಾನು ಅಲ್ಲೇ ಇದ್ದು ನೀವು ಬರಬೇಕು ಅಂತ ಹೇಳಿದೆ. ಅದಕ್ಕೆ ಡಾಕ್ಟರ್ ಪರಮೇಶ್ವರ್ ಹೋಗಿ ಅಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ನಮಗೆ ಎಷ್ಟು ಮುಗಿದಿದೆ ಅಂತ ಹೇಳಿ. ಡ್ರೌಟ್ ಸಿಚುವೇಶನ್ ಆಲ್ಸೋ ಇಂಪಾರ್ಟೆಂಟ್ ಇಶ್ಯೂ, ಸ್ಟೇಟ್ ಇಶ್ಯೂ. ಅವರು ಬರದೇ ಇರಲಿ, ದಲಿತರ ಪರವಾದಂಥ ಸರ್ಕಾರದ ನಿರ್ಣಯಗಳು ಈಗಾಗಲೇ ನಮಗೆ ಗೊತ್ತಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಆಗಿದೆ. ಮೇಲೆ AICCಯಲ್ಲಿ ನಮ್ಮ ನಾಯಕರು ಖರ್ಗೆಯವರು ಅಧ್ಯಕ್ಷರಿದ್ದಾರೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ. ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ. ಡಾಕ್ಟರ್ ಪರಮೇಶ್ವರು, ನಾನು, ಪ್ರಿಯಾಂಕು, ಮುನಿಯಪ್ಪನವರು, ಜಾರಕಿಹೊಳಿ, ಅನೇಕ ಜನ ಮಂತ್ರಿ, ರಾಜಣ್ಣವರು, ಪ್ರಬಲವಾಗಿರೋರೇ ಇದ್ದೀವಿ. ಯಾರಿಗೆ ಯಾರೋ ಕಡಿಮೆ ಇರತಕ್ಕಂಥ ಮಂತ್ರಿಗಳೇ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಒಟ್ಟು ಸಾಮಾಜಿಕ ನ್ಯಾಯದ ಪರವಾಗಿ, ದಲಿತರ ಪರವಾಗಿ ಇದೆ. ಆದರೆ ಎಲ್ಲ ರಾಜಕೀಯ ಪಕ್ಷಗಳ ಲೀಡರ್ಗಳೆಲ್ಲ ದಲಿತರ ಪರವಾಗಿ ಇದ್ದಾರೆ ಅಂತ ತಿಳ್ಕೋಬೇಡಿ. ಯಾವುದೇ ರಾಜಕೀಯ ಪಕ್ಷದಲ್ಲಿ ಪರ ವಿರೋಧ ಇರ್ತಕ್ಕಂಥವರ ಜನ ಇದ್ದೇ ಇದ್ದಾರೆ. ಇದನ್ನೆಲ್ಲ ಮೆಟ್ಟಿ ನಿಲ್ಲಬೇಕಾದದ್ದು ಸಂವೈಧಾನಿಕವಾಗಿ ನಮ್ಮ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ. ಅದನ್ನು ನಿಭಾಯಿಸಲಿಕ್ಕೆ ನಾವು ಒಟ್ಟಾಗಿ ಕೆಲಸ ಮಾಡಬೇಕು. ನೀವು ಸುಮಾರು 19 ಬೇಡಿಕೆಗಳನ್ನು ಇಟ್ಟಿದ್ದೀರಿ. 19 ಬೇಡಿಕೆಗಳು. ಈ ಅನೇಕ ಬೇಡಿಕೆಗಳನ್ನು ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಕ್ಯಾಬಿನೆಟ್ ಸಬ್ ಕಮಿಟಿ ನನ್ನ ಅಧ್ಯಕ್ಷತೆಯಲ್ಲಿ ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಬೇಕು ಅಂತೇಳಿ ಸಭೆ ನಡೆಸಿ ವಿವಿಧ ಇಲಾಖೆಗಳಲ್ಲೇ ಮ್ಯಾನ್ಯುಯಲ್ ಆಗಿ ನಮ್ಮ ಇಲಾಖೆ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿ ಫ್ಯಾಕ್ಚುಯಲ್ ಫಿಗರ್ಸ್ ವೇಕೆನ್ಸಿ ಏನಿದೆ ಬ್ಯಾಕ್ಲಾಗ್ ಅಂತ ಕೊಡಬೇಕು ಅಂತೇಳಿ 2,500 ಹುದ್ದೆ ಇದೆ ಅಂತ ಕೊಟ್ಟಿದ್ದಾರೆ. ನಿಮ್ಮನ್ನು ನೋಡಿದ್ರೆ 24,000 ಹೆಚ್ಚು ಹುದ್ದೆ ಇದೆ ಅಂತ ಕೊಟ್ಟಿದ್ದೀವಿ. ಸೊ 24,000 ಹುದ್ದೆ ಇದೆಯಲ್ಲ ಅಂತ ಕರೆಕ್ಟಾಗಿ ಗೊತ್ತಾಗಬೇಕಲ್ಲ ಇಲಾಖೆವಾರ. ಬ್ಯಾಕ್ಲಾಗ್ ಹುದ್ದೆ ತುಂಬಬೇಕು ಅಂತ ಕೊಟ್ಟು ಹೇಳಿದೆ. ನಮ್ಮ ಸರ್ಕಾರವನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ, ನಂದೇ ಅಧ್ಯಕ್ಷತೆಯಲ್ಲಿ. ನಾನು ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದ್ದೀನಿ. SC ST ಜನರಿಗೆ ಸಂವಿಧಾನಕ್ಕೆ ಬರ್ತಕ್ಕಂಥ ಯಾವ ವಿಷಯಗಳು ಬಂದ್ರೂ ಯಾರ ಜೊತೆನೂ ರಾಜಿ ಆಗಿಲ್ಲ. ನಾವು ತೋರಿಸ್ತಾರೆ ಸಿದ್ದರಾಮಯ್ಯವರು ಇರಲಿ, ಯಾರಾದರೂ ಇರಲಿ,
as per the reservation, as per SC/ST population is concerned, and never compromise on ideology and social justice with anybody. Whether we continue in office or not continue in office, irrespective of what it is, our stand and ideology is very, very clear. ಆ ರೀತಿ ಇಲ್ಲೇ ಇದ್ರೆ ಬ್ಯಾಕ್ಲಾಗ್ ಹುದ್ದೆ ಕೊಡಬೇಕು ಅಂತ ನಿಮಗೆ ಸಂವಿಧಾನ ಕಾನೂನು ತಿದ್ದುಪಡಿ ತಂದು ರಾಷ್ಟ್ರಪತಿಗಳನ್ನೇ ಭೇಟಿಯಾಗಿ ನಿಮಗೆ ಸಿಗ್ತಕ್ಕಂಥ ಅವಕಾಶಗಳೇ ಇರಲಿಲ್ಲ. This is the first state in the entire country which brought in an act to promote, give reservation to SC/STs in backlog vacancies. ನಮ್ಮ ಡೆಸಿಷನ್ ಕೋರ್ಟಲ್ಲಿ ಅಪೀಲ್ ಮಾಡಿ ಸುಪ್ರೀಂ ಕೋರ್ಟಲ್ಲಿ, ದಟ್ ಇಸ್ ದಿ ಲಾ ಆಫ್ ದಿ ಲ್ಯಾಂಡ್. ದಿಸ್ ಇಸ್ ದಿ ಲಾ ಆಫ್ ದಿ ಲ್ಯಾಂಡ್. ಸ್ಟೇಟ್ ಕೇಸಸ್, ಇಂಡಿವಿಜುವಲ್ಸ್ ಕೇಸಸ್. ಮೊನ್ನೆ 100 ಜನಕ್ಕೂ ಹೆಚ್ಚು IAS IPS KS ಆಫೀಸರ್ಗಳು ಒಂದು ಸಭೆ ಸೇರಿದ್ದಾರೆ 31st ಜಾನ್ವರಿ. ನಾನು ಸಿಂಧೂರಲ್ಲಿದ್ದೆ, ನನ್ನ ಹೆಸರಲ್ಲಿ ಅದು ಸೇರಿಸಿದ್ರು. ಫಸ್ಟ್ ಟೈಮ್ ಅಷ್ಟು ಜನ ಆಲ್ ಇಂಡಿಯಾ ಸರ್ವಿಸಲ್ಲಿ ಸೇರಿದ್ರು. ಅವರು ನಾನು ಫ್ಲೈಟ್ ಮಿಸ್ ಆಗಿ ಬರೋದು ಲೇಟ್ ಆಗಿಬಿಟ್ಟು ಅವರೆಲ್ಲ ಚರ್ಚೆ ಮಾಡಿದ್ದಾರೆ. ನಾವು ಸಂಪೂರ್ಣವಾಗಿ SC/STಗಳು 100ಕ್ಕೆ 100 ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ವಿ. ಇದು ನಮ್ಮ ರಕ್ಷಕ ಅಂತ ತಿಳ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಪೋಸ್ಟಿಂಗ್ ಕೊಡುವಾಗ, ಪ್ಲೇಸ್ಮೆಂಟ್ ಆಗುವಾಗ ಸರಿಯಾದ ರೀತಿಯಲ್ಲಿ ಆಗ್ತಿರ್ತಕ್ಕಂಥ ಆತಂಕನ ವ್ಯಕ್ತ ಮಾಡಿದ್ದಾರೆ. ಅದರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದೀನಿ ನಾನು. ದಿ ಫೀಲಿಂಗ್ ಆಫ್ ದಿ SC/ST officially is that we stood by Congress or feel that it is our savior and protector. Despite we stood by them, in turn, some of us are waiting for posting, some of us are not getting proper postings. ಅಂತ ಹೇಳಿದ ಮಾತ್ರ ಡೈರೆಕ್ಟ್ಲಿ ಕಮ್ಯುನಿಕೇಟೆಡ್ ಟು ಚೀಫ್ ಮಿನಿಸ್ಟರ್. Directly communicated to the Chief Minister. I think he will sincerely act upon whatever is briefed to him, he will act upon. ಇದು ಆದ್ಮೇಲೆ ಅನೇಕ ಕಾಯ್ದೆಗಳನ್ನ PTCL ಇರ್ಬೋದು, SCPTS 70 ಇರ್ಬೋದು, ಬೇರೆ ಬೇರೆ ಕಾಯ್ದೆಗಳನ್ನ ನಾನು ಮತ್ತು ನಮ್ಮ ಗೃಹ ಮಂತ್ರಿಗಳು ಮತ್ತು ನಮ್ಮ ಮುನಿಯಪ್ಪನವರು ಎಲ್ಲ ಒಟ್ಟಾಗಿ ಸೇರಿ, ಬಿಕಾಸ್ ದಲಿತ್ಸ್ ಇನ್ ಪರ್ಟಿಕ್ಯುಲರ್, ದಲಿತ್ಸ್ ಇನ್ ಜನರಲ್, untouchable in particular, they must unite. Dalits in general, untouchables in particular, we must unite. ಒಗ್ಗಟ್ಟಾಗಿ ನಮ್ಮ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಪ್ರತಿಬಿಂಬಿಸತಕ್ಕಂಥ ಅವಶ್ಯಕತೆ ಇದೆ. ತಮ್ಮಷ್ಟಕ್ಕೆ ತಾವೇ ಮೇಲೆ ಬಿದ್ದು ಯಾರು ನಮ್ಮ ನೆರವಿಗೆ ಬರೋದಿಲ್ಲ. ನಮಗೆ ನೆರವು ಇರೋರು ಒಬ್ಬರೇ ಒಬ್ಬರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಡ್ ಕಾನ್ಸ್ಟಿಟ್ಯೂಷನ್. Let us not be in fool's paradise. Let us not be in fool's paradise. ನಾನು ಸುಮ್ಮನೆ ಸಂವಿಧಾನ ಜಾಥಾ ಮಾಡುವಂತ ಸುಮ್ಮನೆ ಡಿಕ್ಲೇರ್ ಮಾಡಿಲ್ಲ. I alone sang. I thought over what made Baba Saheb Ambedkar struggle so much personally to uplift us to build a strong nation. The suffering, the humiliation, the insult that he has undergone. Why the Constitution, its rights and fundamental rights, directive principles are being kept silent
by the rulers of this country. ಅಂತ ಹೇಳಿದ ಮೇಲೆ ತಿಳ್ಕೊಂಡ ಮೇಲೆ I told Chief Minister, there is onslaught on the Constitution of Indian Constitution. There is onslaught, the sudden attack on Indian Constitution. ಅದಿರೋದ್ರಿಂದ ನಾನು ಇಲ್ಲಿದ್ದೀನಿ, ನಾವೆಲ್ಲರೂ ಹೋಗಿದ್ದೀವಿ. ಅದು ಬೇಡ ಅಂದ್ರೆ ನಾವೆಲ್ಲ ಎಲ್ಲಿರ್ತೀವಿ, ಏನಾಗ್ತೀವಿ ಲೆಕ್ಕ ಹಾಕ್ಬೇಕು. ಅದಕ್ಕೆ ನಾನು ಹೇಳಿದೆ, ರಾಜ್ಯದ ಉದ್ದಗಲಕ್ಕೂ ಅದರ ಜಾಗೃತಿಯನ್ನು ಮಾಡಬೇಕು. Karnataka is the only state in the entire India after 75 years of independence where an awareness campaign on constitution is being taken up on an all foot. ಜಾಗೃತಿ ಮೂಡಿಸಿದ್ರೆ ನಮ್ಮೆಲ್ಲರ ರಕ್ಷಣೆಯ ಪ್ರತಿಪಾದನೆಯಾಗಿದೆ. ಎಂತೆಂಥ ಸ್ಕಾಲರ್ಸ್, ಇಂಟೆಲೆಕ್ಚುಯಲ್, ಥಿಂಕರ್ಸ್, ರೈಟರ್ಸ್, ಎಕನಾಮಿಸ್ಟ್, ಹಿಸ್ಟೋರಿಯನ್, ಸೋಷಿಯಾಲಜಿಸ್ಟ್, ಅಡ್ಜಸ್ಟ್ ಸೆಮಿನಾರ್, ಜೂರಿಸ್ಟ್, ನೀವೆಲ್ಲ ಏನ್ ಮಾಡಿದ್ರು ಎಲ್ಲೂ ಹೋದ್ರೆ ನನಗೆ ಗೊತ್ತಿಲ್ಲ. I don't know your participation. I don't know your contribution. ಸಂವಿಧಾನ ಉಳಿದ್ರೆ ನಾವು ಉಳಿತೇವೆ, ಸಂವಿಧಾನ ಇಲ್ಲದೆ ಇದ್ರೆ ನಾವು ನಾಶ ಆಗ್ತೀವಿ. ನಮ್ಮ ಸಂವಿಧಾನ ನಮ್ಮ ಜೀವನ, ಇದನ್ನು ಗಮನದಲ್ಲಿಟ್ಟು ನಾವು ಹೆಜ್ಜೆ ಇಡಬೇಕು. ಇದನ್ನು ಗಮನದಲ್ಲಿಟ್ಟು ಹೆಜ್ಜೆ ಇಡಬೇಕು. ಇದನ್ನು ಪ್ರಾರಂಭ ಮಾಡಿದ್ವಿ, ಈ ಚಳವಳಿ ಮುಂದುವರಿಯಬೇಕು. ಇದಿದ್ರೆ ಮಾತ್ರ ನಾವೆಲ್ಲರೂ ಒಳ್ಳೆಯದು. ಎಲ್ಲ ಮಾತಾಡ್ತಾನೆ, ಕಾನೂನು ಹೀಗೆ ಹೇಳುತ್ತೆ, ಸಂವಿಧಾನ ಹೀಗೆ ಹೇಳುತ್ತೆ. ಅಧಿಕಾರಕ್ಕಾಗಿ ಸ್ವಾತಂತ್ರ್ಯ ಚಳವಳಿ ಆಯಿತು, ಆದರೆ ಸಾಮಾಜಿಕ ಸಮಾನತೆಗೆ ಚಳವಳಿಗಳು ಆಗಲೇ ಇಲ್ಲ. It's a political movement for political power. There is no movement for social equality in the entire nation. The only social movement was ಅದು ಮಹಾರಾಷ್ಟ್ರದಲ್ಲಿ ನಡೆಯಿತು. ಆ ಮಹಾರಾಷ್ಟ್ರದ ಚಳವಳಿ January 1st, 1808 against Peshways. Koreano ceremony. And it was the social movement by Dalits against Peshways. ಈಗ ಆ ಥರದ ಚಳವಳಿ ಮಾಡಬೇಕಲ್ಲ ನಾವು. ಅದಕ್ಕೆ ನಮ್ಮೆಲ್ಲ ಉದ್ದೇಶಿ ಪಂಜಾಬ್ ಪ್ರಾಂತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ನಮ್ಗೆ ಯಾಕೆ? ನಿಮ್ಮನ್ನೆಲ್ಲ ನಂಬಿ ಕೋಟ್ಯಾಂತರ ಮುಗ್ಧ ಜನರಿಗೆ ನಾನು ಅನ್ಯಾಯ ಮಾಡಿದ್ದೀನಿ. ಮುಗ್ಧ ಜನರಿಗೆ ಯಾರನ್ನ? ನಮ್ಮೆಲ್ಲ ವಿದ್ಯಾವಂತರು ನಂಬಿ, ನೌಕರರನ್ನು ನಂಬಿ ಅವ್ರಿಗೆ ಅನ್ಯಾಯ ಮಾಡಿದ್ದೀನಿ ಅಂತ ಹೇಳಿ ಕಣ್ಣಿಟ್ಟು ಮಾತಾಡೋದು ನಮಗೆ ನೆನಪಿರಲಿ. ನಿಮ್ಮ ಹಕ್ಕುಗಳ ರಕ್ಷಣೆ ಸರ್ಕಾರ ಮಾಡಬೇಕಾದ್ದು ಅದರ ಸಂವೈಧಾನಿಕ ಜವಾಬ್ದಾರಿ ಮತ್ತು ಕರ್ತವ್ಯ. ಅದು ಮಾಡುವಾಗ ನಮ್ಮ ಅಧಿಕಾರಿಗಳು ನ್ಯೂಕ್ಲಿಯಸ್ ಆಗಿ ಸಾಮಾಜಿಕ ಪರಿವರ್ತನೆ ಮತ್ತು ಚಳವಳಿ to combat the inequality, to achieve the goal of sustainable development, but to work together. We should form a nucleus by ourselves. ಆ ರೀತಿಯ ಬದಲಾವಣೆಗಳ ಮೂಲಕ ಜನತೆಗೆ ಕೊಟ್ಟಂತ ಸಂವಿಧಾನದ ಆಶಯಗಳು
ತಲುಪುವಂತೆ ನೋಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. SC/ST ನೌಕರರು ಅಲ್ಲೊಂದು ಗುಂಪು, ಇಲ್ಲೊಂದು ಗುಂಪು, ಇವರಿಬ್ಬರು ಜನ ರಾಜಕಾರಣಿ, ಅವರಿಬ್ಬರು ರಾಜಕಾರಣಿ, ಇವ್ರ ಮೇಲೆ ಅವರು ಕ್ರಿಟಿಸಿದ, ಅವರ ಮೇಲೆ ಇವರು ಕ್ರಿಟಿಸಿದ. ಅದಕ್ಕೆ ಅಂಬೇಡ್ಕರ್ ಏನು ಹೇಳಿದರೆ, 10 ಜನ ಕೂತು ಅವ್ರ ಬಗ್ಗೆ ಮಾತಾಡೋದು ಬಿಟ್ಟು ಒಬ್ಬರೇ ಕೂತ್ಕೊಂಡು ಒಂದು ಪುಸ್ತಕ ಓದ್ರಿ ಅಂತ ಹೇಳಿದ್ದಾರೆ. ಸಮಸ್ಯೆ ಹೇಳಿದ್ರು. ಎಷ್ಟೊಂದು ಪ್ರೇರಣೆ ನಮಗೆ ಈಸ್ ಅನ್ ಇನ್ಸ್ಪೈರ್. ಅದಕ್ಕೆ ಸಂವಿಧಾನದ ಜಾಗೃತಿಯ ಮೂಲಕ ನಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನು, ನಮಗಾಗ್ತಕ್ಕಂಥ ತೊಂದರೆಗಳನ್ನು ನಾವು ಒಗ್ಗಟ್ಟಾಗಿ ಓಟ್ ಕೊಟ್ಟರು. ನನಗೆ ಮುಖ್ಯಮಂತ್ರಿ ಕೂಡ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂದರೆ ಕಾರಣ ಯಾರು ಅಂದರೆ ನಾವೇ. ಯಾಕೆಂದರೆ we are not following our leader, we are not ready by our leader. ಸಿದ್ದರಾಮಯ್ಯ ಯಾಕೆ ಮುಖ್ಯಮಂತ್ರಿ ಆದರು? ಯಡಿಯೂರಪ್ಪ ಯಾಕೆ ಮುಖ್ಯಮಂತ್ರಿ ಆದರು? ದೇವೇಗೌಡ ಯಾಕೆ ಮುಖ್ಯಮಂತ್ರಿ ಆದರು? ಜನ ಬೆಂಬಲ ಅವರಿಗೆ. ನಾವೆಲ್ಲ ಕಣ್ಮುಚ್ಕೊಂಡು ಯಾರು ಓಟ್ ಹಾಕ್ತಿದ್ದೀವಿ. ಓಟು ನಮ್ದಿದೆ, ಲೀಡರ್ಶಿಪ್ ಯಾರ ಕೈಗೆ. ಪಾಲಿಸಿ ಮೇಕಿಂಗ್ ಜಾಗದಲ್ಲಿ ನಮ್ಮ ಜನ ಕೂತ್ಕೊಂಡು ಯಾಕೆ ಬೇಡಿಕೆ ಇದ್ದಿದ್ದಲ್ಲ ಬೇಡಿಕೆಗಳನ್ನ ಇದು ಬಗೆಹರಿಸಿದೆ. ಐ ಆಮ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್. ಡಾಕ್ಟರ್ ಪರಮೇಶ್ ಇಸ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್. ಖರ್ಗೆ ಇಸ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್. Because all of you are not followed a leader. You are not followed a leader. You are never identified. He is our leader in this particular party. Leader ನೋಡಿ ಆ ಒಂದು ಕ್ಷೇತ್ರಕ್ಕೆ ಹೋದ್ರೆ ಆ ಲೀಡರ್ ಬರಬೇಕಂತ ಅವರೇ ಹೇಳ್ತಾರೆ. ಇಲ್ಲ ನಾವು ಕರ್ಕೊಂಡು ಬರಬೇಕು. The influence of votes on a person who contests election protect the community there. ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಸಮುದಾಯ ಒಂದು ಲೀಡರ್ ಫಾಲೋ ಮಾಡಿ ಅವರಿಗೆ ಬೇಡಿಕೆ ಕೊಟ್ಟಾಗ ಆ ಲೀಡರ್ ಮುಖಾಂತರ ಸಮುದಾಯದ ರಕ್ಷಣೆ ಹಿತಕಾರಿರ್ತದೆ. ಅದರಲ್ಲಿ 100ಕ್ಕೆ ನೀವು ಓಟ್ ಕೊಡ್ತೀರಿ, ಯಾವ ಹೇಳ್ತಾರೆ ಅಂತ ನೋಡೋದಿಲ್ಲ. ಗೋಧಿಯ ಪರಿಸ್ಥಿತಿ ನಮ್ಮ ನಾವೇ ನೋಡ್ತಾ ಇದ್ದೀವಿ. This is the political scenario in the country. After Baba Saheb Ambedkar, he is a global thinker. I don't know how to classify the political leader. He is a global thinker. ಜಗಜೀವನರಾಮ್ ಓದಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಪರಿಣಾಮ ಬೀರುವಂತ ಒಬ್ಬ ದಲಿತ ನಾಯಕ ಇಲ್ಲ. ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿ ದಲಿತ ನಾಯಕರಿದ್ರು ಮುಖ್ಯಮಂತ್ರಿ ಆಗುವ ಅವಕಾಶ ಸಿಗಲಿಲ್ಲ. ಶಾಸಕಾಂಗ ಪಕ್ಷದಲ್ಲಿ 1987 27 ಜನ ದಲಿತರಿದ್ದರು. ಬೀರಾಜೇಗೌಡರು ಮುಖ್ಯಮಂತ್ರಿ ಆಗಬೇಕಂತ ನಾನು ಹೇಳಿದ ಒಬ್ಬನೇ ಶಾಸಕ. 26 ಜನ ದಲಿತ ಶಾಸಕರು ತಲೆಯ ಮೇಲೆ ಸೇರಿ ಹಾಕೊಂಡು ಮುಗಿಸ್ಕೊಂಡು ಕೂತಿದ್ರು. ಕೊನೆ ಪಕ್ಷ 26 ಜನ ಇದ್ದಿದ್ರೆ his leadership would have been protected. ದೇವೇಗೌಡರು ನಾನೇನಪ್ಪ ಮಾಡಿ ಡಾಕ್ಟರ್ ಮಾಧವ್ ಬಿಟ್ಟರೆ ಒಬ್ಬರು ಹೇಳಿಲ್ಲ ಅಂತ ಹೇಳಿ. This is the fate. This is the fate. ಎಷ್ಟು ಜನ ವಿದ್ಯಾವಂತರಿದ್ದೀರಿ, ಎಷ್ಟು ಜನ ಆಫೀಸರ್ಸ್ ಇದ್ದೀರಿ, ಎಷ್ಟು ಜನ ಅಂಬೇಡ್ಕರ್ಸ್ ಇದ್ದೀರಿ, ಎಷ್ಟು ಹೋರಾಟಗಳಿದ್ದಾವೆ. 17% ದಲಿತರು, 17%, 7% ಎಸ್ಟಿಗಳು, 15% ಮೈನಾರಿಟೀಸ್. If you count this, you can win 100+ constituencies. You can win 100+ assembly segments.
ಯಾಕೆ ಹೇಳ್ತೇನೆ ಅಂದರೆ ಪೊಲಿಟಿಕಲ್ ಪವರ್ ಇಸ್ ದಿ ಮಾಸ್ಟರ್ ಕೀ ಟು ಆಲ್ ಅವರ್ ಪ್ರಾಬ್ಲಮ್ಸ್. Political power is a master key to all our problems. It is not me telling this. It is Baba Saheb Ambedkar. ಇದನ್ನು ನೀವೆಲ್ಲ ಮಾಡಿದ್ರೆ ಏನೋ ಕಾಂಶಿರಾಮ್ ಅವರು ಬಾಂಬ್ ಸೆಟ್ ಮಾಡಿ ನ್ಯೂಕ್ಲಿಯಸ್ ಮಾಡಿ ಅಫಿಷಿಯಲ್ ಸೇರಿ ಒಂದು ಪ್ರಯೋಗ ನಡೀತು. ಕರ್ನಾಟಕದಲ್ಲಿ ಅದು ಯಶಸ್ವಿ ಆಗಲಾದ್ರೆ ಇಲ್ಲಿಯ ರಾಜಕೀಯ ವಾತಾವರಣ ಬೆಳವಣಿಗೆ ಬೇರೆ. ಅದಕ್ಕೆ ವ್ಯರ್ಥ ಪ್ರಯತ್ನ ಮಾಡಿದ್ರೆ ಎಲ್ಲಿ ಪೊಟೆನ್ಷಿಯಲ್ ಲೀಡರ್ಶಿಪ್ ಇದೆ ಅದನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಿದ್ರೆ ಸಮಸ್ಯೆಗಳ ನಾನು ಮುಖ್ಯಮಂತ್ರಿ ಇಲ್ಲ, ಖರ್ಗೆ ಮುಖ್ಯಮಂತ್ರಿ ಇಲ್ಲ, ಪರಮೇಶ್ವರ್ ಮುಖ್ಯಮಂತ್ರಿ ಇಲ್ಲ, ಆದರೂ ನಮ್ಮ ರಾಜಕೀಯ ಪ್ರಭಾವ ಬೆಳೆಸಿ SCP TSP ಕಾಯ್ದೆ, ಪ್ರಮೋಷನ್ ರಿಸರ್ವೇಷನ್ ಕಾಯ್ದೆ, ಕಾಂಟ್ರಾಕ್ಟ್ ರಿಸರ್ವೇಷನ್, KTB ರಿಸರ್ವೇಷನ್, KSLC 4% ಲೋನ್, ಅನೇಕ ಐತಿಹಾಸಿಕವಾದಂಥ ತೀರ್ಮಾನಗಳನ್ನ ಮುಖ್ಯಮಂತ್ರಿಗಳ ಆಜ್ಞೆಯನ್ನು ಮಾಡಿದ್ದೇವೆ. ಅದಕ್ಕೆ ನಾವೆಲ್ಲ ಇನ್ಸ್ಟ್ರೂಮೆಂಟ್. CM alone cannot do all this thing until and unless our suffering is being translated to him. We are more committed ideologically than anybody else because of this social suffering, economic suffering. ಈ ಹಿನ್ನೆಲೆಯಲ್ಲಿ ನಮ್ಮ ನೌಕರಶಾಹಿಗಳು ಒಗ್ಗಟ್ಟಾಗಿ ಕಾರ್ಯನಿರ್ವಹಣೆ ಮಾಡಬಹುದು. ನಮ್ಮ ಸಮಸ್ಯೆಗಳಿಗೆ ಸಿಕ್ಕವರತ್ರ ನಾವು ಹೋಗಿ ಅರ್ಜಿ ಕೊಡಬೇಕಾಗುತ್ತೆ. As long as I am MLA and I am minister, ಯಾರ ಬಳಿ ಹೋಗಿ ಪತ್ರ ಕೊಟ್ಟು ಬೇಡವಲ್ಲ. ನಮ್ಮ ಡಿಮಾಂಡ್ ಪರಿಣಾಮಕಾರಿಯಾಗಿ ಪ್ರತಿಪಾದನೆ ಮಾಡಿದ್ದೀವಿ. ಸಮುದಾಯಗಳ ನೌಕರರಲ್ಲಿ, ಸಾಮಾನ್ಯ ಜನರಲ್ಲಿ ಯಾವುದೇ ಸಮಸ್ಯೆಗಳಿದ್ರು ಪರಿಣಾಮಕಾರಿಯಾಗಿ ಪಕ್ಷದ ವೇದಿಕೆಯಲ್ಲಿ, ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಪರಿಣಾಮಕಾರಿಯಾಗಿ ಪ್ರತಿಪಾದನೆ ಮಾಡಿದೆ. ಸ್ನೇಹಿತರೆ, SCP TSP 39,000 ಕೋಟಿ ಕೊಟ್ಟಿದ್ದಾರೆ. ಅಂಟಿಲ್ ಅಂಡ್ ಅನ್ಲೆಸ್ ಇದನ್ನ ಸಿಂಗಲ್ ವಿಂಡೋ ಏಜೆನ್ಸಿ ಮಾಡದೆ ಹೋದ್ರೆ ಈ ಸಮುದಾಯಗಳಿಗೆ ಏನು ನ್ಯಾಯ ಕೊಡೋಕ್ಕಾಗಲ್ಲ. ಸೋಷಿಯಲ್ ವೆಲ್ಫೇರ್ಗೆ 4,400 ಕೋಟಿ ಕೊಟ್ಬಿಟ್ಟು ಊರಲ್ಲೆಲ್ಲ ಬಂದು ನಮಗೆ ಲೋನ್ ಕೊಡಿ, ಲ್ಯಾಂಡ್ ಕೊಡಿ, ಗಂಗಾ ಕೊಡಿ ಅಂತ ಹೇಳಿ ಉಳಿದ ದುಡ್ಡೆಲ್ಲ 36 ಗಳಿಸ್ಬಿಟ್ರೆ ಹೌ ಟು ಅಪ್ಲಿಫ್ಟ್ ಪೀಪಲ್, ಹೌ ಟು ಪ್ರೊವೈಡ್ ಎಕನಾಮಿಕಲ್ ಪ್ರೋಗ್ರಾಮ್ಸ್. ಅದಕ್ಕೆ ಮುಖ್ಯಮಂತ್ರಿ ಹೇಳಿದ್ದೀನಿ, ನಾನು ಹಣಕಾಸು ಇಲಾಖೆ ಹೇಳಿದ್ದೀನಿ, ಸಿಂಗಲ್ ವಿಂಡೋ ಏಜೆನ್ಸಿ ಮಾಡಿ ಕೊನೆ 50% ಸೋಷಿಯಲ್ ವೆಲ್ಫೇರ್ ಪ್ಲಾನ್ ಮಾಡ್ತೀವಿ, ಪ್ರೋಗ್ರಾಮ್ ಮಾಡ್ತೀವಿ. ಇನ್ನು 50% ಇತರ ಇಲಾಖೆ ಕೊಡಿ ಅಂತ ಹೇಳಿ ಅದನ್ನು ಮಾಡಿದ್ರೆ ಪರಿಣಾಮಕಾರಿಯಾಗಿ 5 ವರ್ಷದಲ್ಲಿ ಈ ಸಮುದಾಯಗಳಿಗೆ ಶಕ್ತಿ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಯಥಾಪ್ರಕಾರ ಇದು ಮುಂದುವರಿದಿದೆ. ಅಂದರೆ ನಿಮ್ಮ 19 ಸಮಸ್ಯೆಗಳಿದ್ದಾವೆ, 19 ಸಮಸ್ಯೆಗಳು. ಇವುಗಳನ್ನು ಒಂದೊಂದಾಗಿ ಪರಿಶೀಲಿಸಿ ಸರ್ಕಾರದ ಮಟ್ಟದಲ್ಲಿ ಪರಿಹಾರ ಕಂಡುಕೊಳ್ಳಲಿಕ್ಕೆ ನಾನು, ನಮ್ಮ ಗೃಹ ಮಂತ್ರಿಗಳು, ಮುನಿಯಪ್ಪನವರು, ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕರಿಗೆ ಒಗ್ಗಟ್ಟಾಗಿ ಸೇರಿ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡಿದರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೊಂದು ಆಡಿರ್ತಕ್ಕಂಥ ಮಾತನ್ನು ನೆನಪನ್ನು ಬಿಟ್ಟು ನಮ್ಮನ್ನು ನಂಬಿ ಹೋಗಿದ್ದಾರೆ, ಅದಕ್ಕೆ ರಾಜ್ಯದ ಉದ್ದಗಲೂ ಸಾಮಾಜಿಕರನ್ನು ಸುತ್ತಾಡಿಸಿ ಆಡೋದನ್ನು ಇಲ್ಲಿ ಬಿಟ್ಟು ದೇಶದ ಎಲ್ಲ ಭಾಗಗಳಿಗೂ ಚಲಿಸ್ತಾ ಇದೆ. ಅದನ್ನು ಮುಂದುವರಿಸತಕ್ಕಂಥ ಕೆಲಸ ನಿಂತು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಂದು ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಒಂದು SC ST ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ
ನನ್ನ ಮಾತನ್ನು ಕೇಳಿದವರು ತಮ್ಮಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಭೀಮ್. ನಾನು ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿಯನ್ನು ಮಾಡಿದ್ದೇನೆ. ನೀವು ನೌಕರರಿದ್ದೀರಾ, ಉದ್ಯೋಗಸ್ಥರಿದ್ದೀರಾ, ವಿದ್ಯಾರ್ಥಿಗಳಿದ್ದೀರಾ, ನೀವು ಮುಂದೆ 24ಕ್ಕೆ ನೀವೆಲ್ಲ ಜಾಗೃತರಾಗಬೇಕು, ಜನಗಳನ್ನ ಜಾಗೃತ ಮಾಡಬೇಕು ಅಂತ ಹೇಳಿ ತಮ್ಮನ್ನೆಲ್ಲ ಎಚ್ಚರಿಸತಕ್ಕಂತಹ ಸಮಾಜ ಸಚಿವರಾಗಿರ್ತಕ್ಕಂತಹ, ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಎಸ್.ಸಿ. ಮಾದೇವ ಸರ್ ಅವರಿಗೆ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ನೀಡಿದಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ನಮ್ಮ ನಿಮ್ಮಗಳ ನಾಯಕರಾದಂಥ ಎಸ್.ಸಿ. ಮಾದೇವ ಸಾಹೇಬರಿಗೆ ಸಮನ್ವಯ ಸಮಿತಿ ಪರವಾಗಿ ಸನ್ಮಾನ. ಧನ್ಯವಾದಗಳು ಸರ್. ಮುಂದೆ ಈ ಸಮಾವೇಶವನ್ನ ಕುರಿತು ಸಾಮಾಜಿಕ ಚಿಂತಕರಾಗಿರ್ತಕ್ಕಂತಹ ಶ್ರೀ ವಿ. ಗೋಪಾಲ್ ಸಾಹೇಬರು ಎರಡು ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಎರಡೆರಡು ಇತ್ತು ಸಾಹೇಬ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿದ್ದಾರೆ. ನರೇಂದ್ರ ಸ್ವಾಮಿಯವರು ಮತ್ತು ಡಾಕ್ಟರ್ ಮಾದೇವಪ್ಪ ಅವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಒಂದು ವೇಳೆ ಇವರ 19 ಬೇಡಿಕೆಗಳನ್ನ ರಕ್ತ ಬಂತು, ಹಾಗಾಗಿ ಅವರನ್ನ ಕೆಲಸಕ್ಕೆ ಡಿಸ್ಮಿಸ್ ಮಾಡಿದ್ರು. ಡಿಸ್ಮಿಸ್ ಮಾಡಿದ್ರೆ ಅಂಬೇಡ್ಕರ್ ಸಾಹೇಬರು ಲಕ್ನೋದಲ್ಲಿ ರಿಗಾರ್ಡಿಂಗ್ ರೋಸ್ಟರ್ ಪಾಯಿಂಟ್ಸ್, ರೋಸ್ಟರ್ಗೆ 17+24 ಮೇಂಟೈನ್ ಮಾಡಿದ್ದೀವಿ ಮತ್ತು ಬ್ಯಾಂಕ್ 100 ರೋಸ್ಟರ್ ಪಾಯಿಂಟ್ ಮಾಡಿ ಡಿಸ್ಟ್ರಿಕ್ಟ್ ಮಾಡಿದ್ದು. ಮತ್ತೆ ಚರ್ಚೆ ಮಾಡಿದ ಮೇಲೆ ರಿಸರ್ವೇಷನ್ ಮೇಂಟೈನ್ ಮಾಡಿ ಎನಿ ನಂಬರ್ ಆಫ್ ಬ್ಯಾಕ್ಲಾಗ್ 100 ಪಾಯಿಂಟ್ಸ್ ಓವರ್ ಅಂಡ್ ಎಬವ್ ಬಂದರು. ಅವರು ಸೂಪರ್ ನ್ಯೂಮರರಿ ಪೋಸ್ಟ್ ಅಂತ ಕ್ರಿಯೇಟ್ ಮಾಡಿ ಎಷ್ಟು ಬ್ಯಾಕ್ಲಾಗ್ ಅನ್ನು ಕೊಡಬೇಕು ಅಂತ ಹೇಳಿ ಕ್ಯಾಬಿನೆಟ್ಗೆ ಡಿಸಿಷನ್ ಮಾಡ್ತೀವಿ. ನಾನು ಗೃಹ ಮಂತ್ರಿಗಳು ಈ ಸಬ್ಜೆಕ್ಟ್ನಲ್ಲಿ ಚರ್ಚೆ ಮಾಡಿ ಫಸ್ಟ್ ಕ್ಯಾಬಿನೆಟ್ಗೆ 100 ಬಂದು ಮೇಂಟೈನ್ ಮಾಡಿದ್ವಿ. ಆಮೇಲೆ ಬ್ಯಾಕ್ಲಾಗ್ ಬಂದಾಗ ಏನು ಮಾಡಬೇಕು ಅಂದರೆ ಐ ಬ್ರೀಫ್ ಚೀಫ್ ಮಿನಿಸ್ಟರ್ ಮೈಸೆಲ್ಫ್ ಅಂಡ್ ಹೋಮ್ ಮಿನಿಸ್ಟರ್ and they took this seriously. Any number of backlog basis ಸೂಪರ್ ನ್ಯೂಮರರಿ ಮಾಡಿಕೊಂಡು ಕೊಡಬೇಕು ಅಂತ ಹೇಳಿ ಡಿಸಿಷನ್ ಮಾಡಿದ್ವಿ. ದಟ್ಸ್ ವಾಟ್ ವಿ ಡಿಡ್. ಧನ್ಯವಾದಗಳು ಸರ್. ಈಗ ಸಮನ್ವಯ ಸಮಿತಿಯ ಬೆನ್ನೆಲುಬು ಕರ್ನಾಟಕ ರಾಜ್ಯದ ದಲಿತ ಸಮುದಾಯದ ಮುಂಚೂಣಿ ನಾಯಕರಾಗಿರ್ತಕ್ಕಂತಹ ನಮ್ಮೆಲ್ಲರ ಬಂಧುವಾಗಿರ್ತಕ್ಕಂತಹ ಗೃಹ ಸಚಿವರು ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಸಭೆಯನ್ನು ಕುರಿತು ಎರಡು ಮಾತಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಜೈ ಭೀಮ್. ಊಟ ಆಮೇಲೆ ಮಾಡಿರೋದು ಜೋರಾಗಿ. ಜೈ ಭೀಮ್.